I have an attitude. I have JAC 2481 contender of campus ಸಿಂಗಮ್ ಷಣ್ಮುಗಂ ಸಿಂಗಮ್ ಎರಡು ಒಂದೇ ಆಲ್ಮೋಸ್ಟ್ ಒಂದೇ. ಸಿಂಗಮ್ ಷಣ್ಮುಗಮ್ ಅಂದರೆ ಚರಣ ಷಣ್ಮುಗಮ್ ಜೊತೆ ಟೀಮ್ ಅಪ್ ಕೆಲಸ ಮಾಡ್ತೀನಿ ಅನ್ನೋ ಆ್ಯಟಿಟ್ಯೂಡ್ ಇದೆ. ಆ್ಯಕ್ಚುಲಿ ಇವ್ರನ್ನ ಕವರ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಆದರೂ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಣ್ತಾ ಇದ್ದಲ್ಲ ಕಸ, ಅಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಆಂಜನೇಯನ ದೇವಸ್ಥಾನ ಮುಂಭಾಗ ಸಿಟಿ ಕಾರ್ಪೊರೇಷನ್ದು ಆಟೋ ಜೊತೆಯಲ್ಲೇ ಬರ್ತಾಯಿದ್ರು ಅವರು. ಇಷ್ಟು ಕಸ ಇಲ್ಲೇ ಬಿದ್ದಿದೆ, ಎತ್ತಿ ಆಟೋಗೆ ಹಾಕ್ಕೊಂಡಿಲ್ಲ. ಆ್ಯಕ್ಚುಲಿ ಈ ಜಾಗದಲ್ಲಿ ಇಲ್ಲಿ ಇದೋಗಿರುತ್ತೆ, ಯಾವುದು ಮಿಷಿನರೀಸ್ ಆಟೋ ಕ್ಲೀನ್ ಮಾಡೋದು ಇರುತ್ತಲ್ಲ, ಆ ವೆಹಿಕಲ್ಗಳಿದೆ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದೆ. ಅದಾದಮೇಲೆ ಇದು 2ನೇ ರೌಂಡ್ಗೆ ಹೋಗೋದು. ಇವರು ಅಂಗಡಿ ಮುಂದೆ ಕಸ ಯಾರು ಗುಡ್ಡೆ ಹಾಕಿರ್ತಾರೆ ಅದನ್ನು ಎತ್ಕೊಂಡು ಹೋಗೋದು. ಸೊ 2 ರೌಂಡ್ ಕ್ಲೀನ್ ಆಗಿದೆ. 2 ರೌಂಡ್ ಕ್ಲೀನ್ ಆಗಿದ್ರು ಅದನ್ನು ತೊಗೊಂಡೋಗಿಲ್ಲ. ದೇವಸ್ಥಾನ ಮುಂದೆನೂ ಹೂಗಳು ಹಾಗೆ ಇದೆ. ಎಳ್ನೀರು ಬೊಡ್ಡೆ ಕಾಣ್ತಾ ಇದೆಯಲ್ಲ, ಎಳ್ನೀರು ಬುಡ್ಡೆ ಅಂತ ಇಲ್ಲಿ ದೇವಸ್ಥಾನ ಮುಂದೆ ಕಸ ಇದೆ. ಕವರ್ ಕೂಡ ಎತ್ತಿಲ್ಲ. ಆ್ಯಕ್ಚುಲಿ ನಾನು ಕವರ್ ಮಾಡೋದು ಯಾವ ಕಾರಣಕ್ಕೆ ಕವರ್ ಮಾಡಬೇಕಾಗಿತ್ತು ಅಂದರೆ ಜೊತೆಯಲ್ಲೇ ಬರ್ತಾಯಿದ್ರು ಅಲ್ಲಿಂದನೂ. ಅಲ್ಲಿ ಈಗ JCB ಹೋಗ್ತಾ ಇದೆಯಲ್ಲ, ಆ ಸ್ಪಾಟಿಂದ ಜಾಯ್ನ್ ಆದವರು ಇಲ್ಲಿವರೆಗೂ ಆಲ್ಮೋಸ್ಟ್ ಜೊತೆಯಲ್ಲೇ ಬರ್ತಾಯಿದ್ರು. ಸೊ ಅವರು ಮುಂದೆ ಕೊಟ್ಟೋಗ್ಲಿ ಅಂತ ಬಿಟ್ಟು ನಾನು ನಿಂತ್ಕೊಂಡೆ. ಆದರೆ ಇವರು ಕ್ಲೀನ್ ಮಾಡ್ತಿಲ್ಲ. ಅವ್ರಿಗೂ ಉದ್ದೇಶ ಜೊತೆಲಿ ಬರೋದು ಅಷ್ಟೇ. ಪೊಟ್ನ ಕಟ್ಟಿದ್ದು ಎತ್ಕೊಂಡು ಹೋಗ್ತಾರೆ, ಇಲ್ದಾರೆ ಮುಟ್ಟಲ್ಲ. ಪೊಟ್ನ ಕಟ್ಟಿಡಬೇಕು, ಇಲ್ದಾರೆ ಮುಟ್ಟಲ್ಲ, ಇಲ್ದಾರೆ ಹಲ್ಲೆ ಬಿದ್ದಿರುತ್ತೆ ಎಲ್ಲ. 2 ಕಡೆ ಹಾಗೆ ಇದೆ. ಜೊತೆಯಲ್ಲೇ ಬರ್ತಾಯಿದ್ರು, ಅದಕ್ಕೆ ನಿಲ್ಸ್ಕೊಂಡೆ ನಾನು. ಷಣ್ಮುಗಮ್ ಕೊಡ್ತಿದಾರಲ್ಲ ಸ್ಲಿಪ್ಪರ್, ಇದು ಡಾರ್ಕ್ ಬ್ರೌನು. ಆ್ಯಕ್ಚುಲಿ ಗುಡ್ ನೈಟ್ ಅಂತ ಏನೋ ಇದ್ದೋಯ್ತು. ಅದು ಟಿ ಶರ್ಟ್ ಹಿಂದ್ಗಡೆ ಗುಡ್ ನೈಟ್ ಅಂತ ಬರ್ಕೊಂಡಿದ್ದ. ಅಲ್ಲಿ ಹೋಗ್ತಾ ಇರೋದು ರಾಯಲ್ ಬ್ಲೂ ಜುಪಿಟರ್ ರಾಜೇಶ್ದು. ಆ್ಯಕ್ಚುಲಿ ಇಲ್ಲಿ ಏನಕ್ಕೆ ತೋರಿಸ್ತಾ ಇರೋದು ಅಂದರೆ, ಈಗ ಟೀ ಸ್ಟಾಲಲ್ಲಿ ಟೀ ಕುಡಿಲಿಲ್ಲ ಅವನು. ಏನ ಹತ್ರ 20 ರೂಪಾಯಿ ದುಡ್ಡಿತ್ತು, ನೋಟಿತ್ತು. 20 ರೂಪಾಯಿದೊಂದು ನೋಟಿತ್ತು, ಪ್ಲಸ್ 4 ರೂಪಾಯಿದೊಂದು ಟೋಕನ್ ಇತ್ತು. ಇಂದಿರಾ ಅವರು ಮೈಸೂರು ತಿಂಡಿಸಲ್ಲಿ 4 ರೂಪಾಯಿ ಚೇಂಜ್ ಇಲ್ಲ ಅಂತ ಟೋಕನ್ ಕೊಟ್ಟಿರಲ್ಲ, ಅದಿತ್ತು. ಸೊ ನಾನೇನು ಮಾಡಿದೆ, ನಾನು ಚೋಟಾ ಟೀ ಕುಡಿಯೋ ಮಗ ಅಲ್ಲ. ಸೊ ಈಗ ನಾನೇನು ಮಾಡಿದೆ, ಅದಕ್ಕೋಸ್ಕರ ಹೋಗಿ 1 ಟೀ ಇಲ್ಲಿ ಕುಡಿದೆ. ಇಲ್ಲಿ ಮೈಸೂರು ತಿಂಡಿಸಲ್ಲಿ 1 ಟೀ ಫುಲ್ ಟೀ ಕುಡಿದೆ. ಪುನಃ ಇನ್ನೂ 10 ರೂಪಾಯಿ ಉಳ್ಕೊಂಡಿತ್ತಲ್ಲ, 10 ರೂಪಾಯಲ್ಲಿ ಹೋಗಿ ಇದ್ರ ಹತ್ರ ಇಲ್ಲಿ KR ಹಾಸ್ಪಿಟ್ಲ್ ಮುಂಭಾಗ 10 ರೂಪಾಯಿ ಕೊಟ್ಬಿಟ್ಟು ಒಂದು ಟೀ ತೊಗೊಂಡು ಕುಡಿದೆ. ಇಲ್ಲೊಂದು ಕುಡಿದೆ, ಅಲ್ಲೊಂದು ಟೀ ಕುಡಿದೆ. ಸೊ 2 ಟೀ ಕುಡಿದೆ. ಜೇಬಲ್ಲಿದ್ದು ದುಡ್ಡೆಲ್ಲ ಪೂರ್ತಿ ಖಾಲಿ ಮಾಡ್ಕೊಂಡು ಬಂದೆ. ಷಣ್ಮುಗಮ್ ಅವ್ರ ಅಂಗಡಿಗೆ ಟೀ ಕುಡಿಯೋಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಇವನು ಸ್ಲಿಪ್ಪರ್ ತೋರಿಸ್ತಾ ಇರೋದು. ಅವರು ಸ್ಲಿಪ್ಪರ್ ಕೊಡಿಸಿದ ಉದ್ದೇಶ ಏನು ಅಂದರೆ, ನವೀನ ಚಪ್ಪಲ್ ಹಾಕೊಂಡು ಓಡಾಡಲಿ ಅಂತ ಕೊಡ್ತಿದ್ದಲ್ಲ. ಆ ನೆಟ್ವರ್ಕ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೋಸ್ಕರ ಸ್ಲಿಪ್ಪರ್ ಕೊಡಿಸಿರೋದು. ನಾನು ಆಲ್ರೆಡಿ ಎಷ್ಟೋ ಒಂದು ಸರಿ ಸ್ಲಿಪ್ಪರ್ ತೋರಿಸಿದ್ದೀನಿ. ಅದನ್ನು ಈ ಜನಗಳು ಈ ಮಟ್ಟಕ್ಕೆ ಸಹಾಯ ಮಾಡೋದು. ತಮ್ಮ ಸ್ವಂತ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೋಸ್ಕರ ಈಗ ಇದಾಕೋದು, ಇವ್ರುಗಳು ಸಹಾಯ ಮಾಡೋದು. ಅದಕ್ಕೋಸ್ಕರ ನಾನು NGOಗಳು ಮತ್ತು ನನಗೆ ಸಹಾಯ ಮಾಡಿದವ್ರಿಗೆಲ್ಲ ಬೈಯೋದು. ಇಲ್ಲೂ ಕಸ ಹಾಕಿ ಬಿದ್ದಿದೆ. ಷಣ್ಮುಗಮ್ ಮತ್ತು ತಂಡದ ಮೇಲೆ ನನಗೆ ಆಲ್ರೆಡಿ 2ನೇ ವೀಡಿಯೋ ಮಾಡ್ತಾ ಇರೋದು. 2ನೇ ವೀಡಿಯೋ ಆಲ್ಮೋಸ್ಟ್ ಪೂರ್ತಿದಿರ್ಬೋದು. ಅಭಯದಲ್ಲಿ ಟೀ ಕುಡಿತಾ ಇದ್ದಾರಲ್ಲ, ಅಲ್ಲಿ ಅಭಯ ಸಿಟಿ ಕಾರ್ಪೊರೇಷನ್ ಅಭಯದು, ಅಲ್ಲಿ ಟೀ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಷಣ್ಮುಗಮ್ ಟೀಮ್ ರೆಪ್ರೆಸೆಂಟ್ ಮಾಡುತ್ತೆ. ಅದು ಸಿಟಿ ಕಾರ್ಪೊರೇಷನ್ ಯಾಕೆ ತೊಗೊಳ್ಳಿರೋದು ಅಂದರೆ ಚಿನ್ನೂರು ರೆಪ್ರೆಸೆಂಟ್ ಮಾಡುತ್ತೆ. ಅದು ಈ ಬಡ್ಡೆ ತಗೋವಲ್ಲ, ಇವು ಎಳ್ಕೊಂಡು ಹೋಯ್ತಾ ಒಂದೇ ಸಮ ಅಲ್ಲಿಂದನೇ ಎಳ್ಕೊಂಬಂದು ಕಾಲು ಚರ್ರ ಪರ್ರ ಅಂತ ಕಾಲು ಎಳ್ಕೊಂಬಂದಿದ್ವಿ ಅಲ್ಲಿಂದ. ಅಲ್ಲಿ ಹೋಗ್ತಾ ಇರೋದು ಪ್ರಕಾಶ್ ಬಾಲಂಗುಚಿ, ಅದೇ ಓಎಸಿಸ್ ಪ್ರಾಜೆಕ್ಟ್ದು. ಆ್ಯಕ್ಚುಲಿ ನನ್ನ ಪ್ರಾಜೆಕ್ಟ್ದು ಫೋರ್ಸ್ ಏನೋ ತೋರಿಸ್ತಾ ಇರೋದು. ಅದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ತಲೆ ಕೆಡೋಗುತ್ತೆ. ಇದು ನಿಮ್ಮ ಅಲ್ಲಿ ಹೋಗ್ತಾ ಇರೋದು ಪ್ರಕಾಶ್ ಟೈಟಲ್ ಥೀಮ್ ಅವನು. ಮತ್ತು ಇವರು ಅಭಯ ಎದುರ್ಕೊಳ್ಳೋದಿಲ್ಲ ನಾವು ಅಂತ. ಇದು ಸಖತ್ ಸಿಂಪಲ್ ಬರೋದು, ಸುಮ್ಮನೆ ಇದು ಎಳ್ದಾಡೋದು ಬೇಡ.
ನಾನಲ್ಲಿ ಈಗ ಆಲ್ರೆಡಿ ಇದೇ ಟಾಪಿಕ್ ಮೇಲೆ 3ನೇ ವೀಡಿಯೋ ಕವರ್ ಮಾಡ್ತಾ ಇರೋದು ನಾನು. ಸಖತ್ ಸಿಂಪಲ್ ವಿಷಯ ಏನು ಅಂದರೆ ಪೊಲೀಸ್ ವ್ಯಾನು ಅಷ್ಟೇ. ನಾನಲ್ಲಿ ಸ್ಕಿಪ್ ಮಾಡಿದ್ಮೇಲೆ ಪೊಲೀಸ್ ವ್ಯಾನ್ಗಳಿದೆ ಎಷ್ಟೊಂದು ನೋಡ್ತಾ ಇದ್ದೀನಿ ಗೊತ್ತಾ. ಸುಮ್ಮನೆ ಅಕ್ಕಪಕ್ಕ ಓಡಾಡ್ತಾನೆ ಹೇಳಿದ್ರೆ ಪೊಲೀಸ್ ಆಫೀಸರ್ಸ್ಗಳು ಏನಾದ್ರು ಇರಲಿ. ಅಲ್ಲಿ ಷಣ್ಮುಗಂ ಟೀ ಸ್ಟಾಪಲ್ಲಿ ನಾನು ಟೀ ಕುಡಿಲಿಲ್ಲ, ಅದೊಂದೇ ಒಂದು ಕಾರಣಕ್ಕೋಸ್ಕರ. ತದ್ವಾ ಸಿಟಿ ಕಾರ್ಪೊರೇಷನ್ ಅವರು ಮತ್ತು ಚಪ್ಪಲ್ಲು ಮತ್ತು ರಾಜೇಶು, ಇದು ಕೂಡ ರಾಜೇಶ್ದೆ. ಇದಿಷ್ಟು ಒಂದು ರಾಜೇಶ್ ಟೈಟಲ್ ಥೀಮ್, ರಾಜೇಶ್ ಬಾಲಂಗೋಚಿಗಳು ಮತ್ತು ಷಣ್ಮುಗಂ ಸ್ಲಿಪ್ಪರ್ ಬಾಲಂಗೋಚಿಗಳು ಮತ್ತು ವರುಣ ಟೀ ಸ್ಟಾಲ್ದು ಬಾಲಂಗೋಚಿಗಳು ಉದ್ದಕ್ಕೂ ಒಂದೇ ಸಮ ಕಾಣಿಸ್ಕೊಳ್ತಿದೆ. ಮತ್ತು ಸಿಟಿ ಕಾರ್ಪೊರೇಷನ್ ಬಾಲಂಗೋಚಿಗಳು, ಸಿಟಿ ಕಾರ್ಪೊರೇಷನ್ ಚಿನ್ನಿರಬಿ ಅಂದರೆ ಇಲ್ಲಿ ಒಡೆಯರ್ಸ್ ರಾಜೇಶ್ ರೆಪ್ರೆಸೆಂಟ್ ಒಡೆಯರ್ಸ್ ಮಾಡೋದು, ಇಲ್ಲಿ ಸಿಟಿ ಕಾರ್ಪೊರೇಷನ್ ಚಿನ್ನಿರಬಿ ರೆಪ್ರೆಸೆಂಟ್ ಮಾಡೋದು, ಮತ್ತು ಸ್ಲಿಪ್ಪರ್ಗಳು ತೋರಿಸಿದ್ದು ಷಣ್ಮುಗಂ ಮತ್ತು ಟೀ ತೋರಿಸೋದು ವರುಣ. ಇಷ್ಟು ಜನದ ನೆಟ್ವರ್ಕ್ ಜನಗಳು ಸಿಕ್ಕಾಪಟ್ಟೆ ಇಲ್ಲಿ ಕವರ್ ಓಡಾಡ್ತಾನೆ ಇದ್ದರು. ಇನ್ನೊಂದು ವಿಷಯ ಏನಂದರೆ ಒಬ್ಬಳು ಒಕ್ಕಲು ತೋರಿಸ್ಕೊಂಡು ಓಡಾಡ್ತಿದ್ಲು ಒಳ್ಳೆ ಲೇಡಿ. ಆ್ಯಕ್ಚುಲಿ ಅದು ಕವರ್ ಮಾಡಲಿಲ್ಲ, ಅದು ಶ್ರುತಾ ಬಳ್ಳಾಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದು. ಶ್ರುತಾ ಬಳ್ಳಾಳ್ ಬಾಲಂಗುಚಿ ಸಿಟಿ ಕಾರ್ಪೊರೇಷನ್ ವೆಹಿಕಲ್ ಬರ್ತಾ ಇದೆ ಇಲ್ವೇ. ಸಿಟಿ ಕಾರ್ಪೊರೇಷನ್ ವೆಹಿಕಲ್ ಅದು. ಇಲ್ಲೂ ಅಷ್ಟು ಸಿಟಿ ಕಾರ್ಪೊರೇಷನ್ ಹೊಸಗೊಳಿಸ್ತಾ ಇರೋದು. ಚರಳ ಟೈಟಲ್ ಥೀಮ್ ಇದು. ರಾಜೇಶ್ ಟೈಟಲ್ ಥೀಮ್ ಅದು. ಅವ್ರು ನೋಡಿ ಇಲ್ಲ, ಅದು ರಾಜೇಶ್ ಟೈಟಲ್ ಥೀಮ್. ಇದೆಲ್ಲ ಆರ್ಗನೈಸ್ಡ್, ಇದು ಬೇಕಂತ ಬರ್ತಾ ಇರೋದು ಈ ಥರ. ಬರೀ ಬಿಂಡ್ರಿಗೋಟಾಟಗಳೇ. ಅವರೆಲ್ಲ ಕಿಶೋರರು, ಕಿಶೋರರು ಓಕೆನಾ. ಇದು ವಿದ್ಯಾವರ್ತಕ ಬಗ್ಗೆ ಹೇಳ್ತೀನಿ, ಇವ್ನು ನೋಡ್ಕೊಬಿಡಿ. ಏನಕ್ಕೆ ಬರ್ತಾ ಇರೋದು ವೈಟ್ ಕಲರ್ದೇ ಇಟ್ಕೊಂಡ್ಬರ್ತಿರೋದು ಏನಕ್ಕೆ ಅಂದರೆ ನನ್ನನ್ನು ಆಡ್ಕೊಳ್ಳೋದಕ್ಕೆ. ನನ್ನ ಕೈಲಿ ಇದೆಯಲ್ಲ, ಸೊ ನೀನು ಆ ಥರ ಅಂತ ಹ್ಯಾಂಡಿಕ್ಯಾಪ್ ಅಂತ ನನ್ನನ್ನು ಆಡ್ಕೊಳ್ಳೋದು. ಇದು ಅಲ್ಲೂ ಒಬ್ಬ ಬರ್ತಾ ಇರೋದು ಮಾಪ್ ಇಟ್ಕೊಂಡು ಸೇಮ್. ಅಂದರೆ ನಿನಗೂ ಅವ್ರಿಗೂ ಒಂದೇ ಅಂತ ಅರ್ಥ. ಜೊತೆಗೆ ನನ್ನ ಕಾಲು ಸ್ಲಿಪ್ಪರ್ ತೊಗೊಂಡಿದ್ದಾರೆ ಹೊಸದು, ಅದು ಗಾಯಗಳಾಗ್ತಾ ಇದೆ. ಸೊ ಅದು ಆ ಥರ ಮಾಡ್ತೀವಿ ಅಂತ, ಮುಂದಕ್ಕೆ ಹಿಂಗಾಗುತ್ತೆ ಎಂದು ಅಂತ. ಇನ್ನೊಂದೇನು ಹೇಳ್ತಾ ಇದ್ದೆ ನಾನು, ವಿದ್ಯಾವರ್ತಕ ಡ್ರೀಮ್ ಕಿಲ್ಲರ್ ಅಂತ. ಆ್ಯಕ್ಚುಲಿ ವಿದ್ಯಾವರ್ತಕ ವ್ಯಾನ್ ಹೋಯ್ತದು, ಆಲ್ರೆಡಿ ಕವರ್ ಮಾಡಿದ್ದೀನಿ. ಅದು ಕ್ಯಾಪ್ಚರ್ ಆಯಿತು. ನಾನು ಎಷ್ಟು ಸ್ಪೀಡಲ್ಲಿ ಬಂದ ಮಾಸ್ಕ್ ಹಾಕೊಂಡಿದ್ದೇನೆ. ಬಡ್ಡಿ ಮಗ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಹಿಂದ್ಗಡೆ, ನಂಬರ್ ಓದೋಣ ಅಂದ್ಕೊಂಡೆ, ನಂಬರ್ ಪ್ಲೇಟ್ ಇಲ್ಲ. ಮಾಸ್ಕ್ ಕೂಡ ಹಾಕೊಂಡಿದ್ದೆ, ಅಂದರೆ ಅದು ಇಂಟೆನ್ಷನಲ್ಲಿ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಎಷ್ಟು ಸ್ಪೀಡಲ್ಲಿ ಹೋದ ಇವನು? 25A3232 ವೆಂಕಟೇಶ್ವರ ಗಾಡಿ ಯಾಕೆ ಯೂಸ್ ಮಾಡಿರೋದು ಅಂದರೆ, ಗಲ್ಫ್ ಕೋರ್ಟಲ್ಲಿ ಕ್ಯಾಡಿ ಮಾಸ್ಟರ್ ಇದ್ದಾನಲ್ಲ, ಅವನ ಹೆಸರು ವೆಂಕಟೇಶ್ ಅಂತ. ಇದು ಪ್ರಕಾಶ್ ಟೈಟಲ್ ಇವನು ಹೊಡ್ಕೊಂಡೋದ. 55A3524 ಅದು ವೈಟ್ ಕಲರ್ ಆಟೋ ಹೊಡ್ಕೊಂಡೋಗಿದ್ದವನು. ಇವರು ಎಷ್ಟು ಕ್ಲೋಸ್ ಅಪ್ ಬರ್ತಾ ಇದ್ದಾರೆ ಅವರು. ಅಲ್ಲೆಲ್ಲ ಅಷ್ಟೊಂದು ಜಾಗ ಇದೆ ಅಂದರೂ ಇಲ್ಲೇ ಬರ್ತಾ ಇರೋದು. ಫೆವಿಕಾಲ್ ಬೇರೆ ಅಂಟ್ಕೊಳ್ತೀವಿ ಅಂತ. ಓಕೆ, ಅದು ರಾಜೇಶ್ ಒಡೆಯರ್ಸ್ದು ಗಲ್ಫ್ದು ಹೋಗಿದ್ದು ಬಸ್ ಹೋಗಿದ್ದು, ಸಖತ್ ಸ್ಪೀಡಲ್ಲಿ ಹೋಗಿದ್ದು. ಗಾಡಿ ಹಿಂದೆ ಆರ್ ಡಿನ ಏನೋ ಬರ್ತಿದ್ದಾರೆ, ವಾಟೆವರ್. ಓಕೆ, ಯಾವ ಮಟ್ಟಿಗಿದೆ. ಅಲ್ಲಿ ವಿದ್ಯಾವರ್ತಕ ಬಗ್ಗೆ ಹೇಳ್ತಾ ಇದೆ, ಮರ್ತೋಗ್ಬಾರ್ದು ಅಂತ. ಇದೆಲ್ಲ ಪ್ರಕಾಶ್ ಟೈಟಲ್ ಥೀಮ್ ಇದು, ಬಾಲಂಗೋಚಿ. ವಿದ್ಯಾವರ್ತಕ ಡ್ರೀಮ್ ಕಿಲ್ಲರ್. ಇದು ಪೊಲೀಸ್. ಈಗ ಆಲ್ರೆಡಿ ಹೇಳ್ದೆ ನಾನು, ಪೊಲೀಸ್ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ. ಸೊ ಡ್ರೀಮ್ ಕಿಲ್ಲರ್ ಏನದು, ಎಷ್ಟೊಂದು ವೆಹಿಕಲ್ ನೀನು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಇಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾರೆ. ಚಕ್ ಅಂತ ಹೋಗ್ತಾವೆ ಗಾಡಿಗಳು. ಆ್ಯಕ್ಚುಲಿ ಇದೇನು ಸ್ಪೀಡೆಲ್ಲ ರೋಡ್ ಕ್ರಾಸ್ ಮಾಡೋದೇನು ದೊಡ್ಡ ವಿಷಯ ಎಲ್ಲ ಮಾಡ್ಬೋದಿತ್ತು ಅಂತ ಮಾತಾಡ್ತಾ ಇದ್ದೆ. ಅದಕ್ಕೋಸ್ಕರ ರೋಡ್ ಕ್ರಾಸ್ ಮಾಡಲಿಲ್ಲ. ಇವನು ಹೆಡ್ಲೈಟ್ ಆನ್ ಮಾಡ್ಕೊಂಡು ನಿಂತದ್ದು ಕ್ಲೈಂಬರ್. ಇವನು ಇದು ಸೌಂಡ್ ಫಾರ್ಮುಲಾ, ಅವ್ರದ್ದು ಸೌಂಡ್ ಫಾರ್ಮುಲಾ ಕ್ಲೈಂಬರ್. ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಏನೆಂದರೆ, ಏನು ಹೇಳೋದು, ವಿದ್ಯಾವರ್ತಕ ವ್ಯಾನ್ ತೋರಿಸ್ಬಿಟ್ಟು ಅಲ್ಲಿ ಡ್ರೀಮ್ ಕಿಲ್ಲರ್ ಅಂತ ಬೆಳಿಗ್ಗೆಯಿಂದ ಅರಸ್ ರೋಡಲ್ಲಿ ಕುತ್ಕೊಂಡಿದ್ನಲ್ಲ. ನಾನು ಕುತ್ಕೊಂಡಿರಲಿಲ್ಲ ಇವತ್ತು, ಆ್ಯಕ್ಚುಲಿ ನಿಂತ್ಕೊಂಡಿದ್ದೆ, ಟೀ ಕುಡಿತಾ ಇದ್ದಲ್ಲ. ಆ ಟೈಮಲ್ಲಿ ಡ್ರೀಮ್ ಕಿಲ್ಲರ್ ಅನ್ನೋ ಬತ್ತು. ಮತ್ತು ಕಿಶೋರ ಬನ್ನೂರಲ್ಲಿ ನನ್ನ ಮೇಲೆ ಲಾಸ್ ಏಂಜಲ್ಸ್ ಲೇಕರ್ಸ್ ಇಮೇಜ್ ಫಾರ್ಮುಲಾ ಅಥವಾ ಮಾರ್ಕೆಟ್ ಇಮೇಜ್ ಫಾರ್ಮುಲಾದಲ್ಲಿ ಮಹೇಶ್ ಕಾಣಿಸ್ಕೊಳ್ತಾನಲ್ಲ. ಸೊ ಅವನ ಬಾಲಂಗೋಚಿಗಳು ತುಂಬ ಜನ ಕಾಣಿಸ್ಕೊಂಡ್ರು. ಅಲ್ಲ, ಆಂಜನೇಯನ ದೇವಸ್ಥಾನ ಇದೆಯಲ್ಲ ಅರಸ್ ರೋಡಲ್ಲಿ. ಸೊ ಆಂಜನೇಯನ ದೇವಸ್ಥಾನದ ಹತ್ರ ಅವ್ನ ಬಾಲಂಗೋಚಿಗಳು ಕಾಣಿಸ್ಕೊಂಡ್ರು. ಆಮೇಲೆ ಯಾರು ವಿದ್ಯಾವರ್ತಕ ಕಾಲೇಜ್ದು ಕಾಲೇಜ್ ವ್ಯಾನ್ ತೋರಿಸಿದ ಜೊತೆಗೆ ಟಿ ಶರ್ಟ್
ಡ್ರೀಮ್ ಕಿಲ್ಲರ್ ಅಂತ. ಅಂದರೆ ನಾನು ಆ್ಯಕ್ಚುಲಿ ನಿನ್ನೆ ಬನ್ನೂರು ಬಂಡಿ ಹಬ್ಬದ ಬಗ್ಗೆ ಒಂದಷ್ಟು ಸ್ಟೇಟಸ್ ಅಪ್ಡೇಟ್ ಮಾಡಿದೆ. ಸೊ ಡ್ರೀಮ್ ಕಿಲ್ಲರ್ಸ್ ಅಂದರೆ ನಿನ್ನ ಕತೆ ನಿಲ್ಲಿಸ್ತೀವಿ ಅಂತ. ಇಲ್ಲಿ ಷಣ್ಮುಗಮ್ ಕೊಡ್ತಿದ್ದ ಸ್ಲಿಪ್ಪರು ಎರಡನೇ ಸ್ಲೀಪರ್ ತೋರಿಸ್ತಾ ಅದು ಅಲ್ಲಿಂದ ಇಲ್ಲಿವರೆಗೆ. ಅವ್ನು ಕಾಲು ಇಳ್ಕೊಂಡು ಹೋಗ್ತಿರೋದು ಅಂದರೆ ನಿನ್ನನ್ನು ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಹೌಸ್ ಆಫ್ ವಿಂಡ್ಸರ್ ಕಾರ್ ಇದು ಒಡೆಯರ್ಸ್ಗೆ ಹೋಗ್ತಾ ಇರೋದು. ಆ ಹುಡುಗ ಎಲ್ಲೋ ಕಲರ್ ಹಾಕ್ಕೊಂಡು ಎಳ್ಕೊಂಡು ಹೋಗ್ತಿರೋದೇನು ಅಂದರೆ ಎಳ್ಕೊಂಡು ಹೋಗ್ತೀವಿ ನಿನ್ನ ಅಲ್ಲಿಗೆ ಮತ್ತೆ ಅಂತ. ಡ್ರೀಮ್ ಕಿಲ್ಲರ್ ಹೇಳ್ತಾ ಇದ್ದೆ ವಿದ್ಯಾವರ್ತಕದವರು ನಾನು ಇಂಡಿಯನ್ ಏರ್ಫೋರ್ಸಿಗೆ ಸೇರ್ಕೋಬೇಕು ಅಂತ ಅಂದ್ಕೊಂಡು ಇಂಜಿನಿಯರಿಂಗ್ ಮಾಡ್ಕೊಂಡು ಇಂಡಿಯನ್ ಏರ್ಫೋರ್ಸ್ ಸೇರ್ಕೋಬೇಕು ಅಂತ ಕಾಲೇಜಿಗೆ ಸೇರಿಕೊಂಡೆ. ಆದರೆ ಕಾಲೇಜಿಂದ ಡ್ರಾಪ್ ಔಟ್ ಅದೇ ಅಂತ ಹೇಳಿದ್ನಲ್ಲ. ಸೊ ಆ ಇಮೇಜ್ ಫಾರ್ಮುಲಾ ಇಟ್ಕೊಂಡು ಬನ್ನೂರು ಬಂಡಿ ಕೆಲಸನ ನಿಲ್ಲಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅಂದರೆ ಡ್ರೀಮ್ ಕಿಲ್ಲರ್ಸ್ ಅವರು, ವಿದ್ಯಾವರ್ತಕ ಟೀಮ್ ಅವರು ಡ್ರೀಮ್ ಕಿಲ್ಲರ್ಸ್. ನಾವು ನೀನು ಈ 2026 ಬಂಡಿ ಹಬ್ಬಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ತಿದ್ದೆಲ್ಲ ಅದೆಲ್ಲ ನಿಲ್ಲಿಸ್ತೀವಿ, ನಾವು ಬಂಡಿ ಹಬ್ಬ ನಿಲ್ಲಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇದು ಇವನಿದೆಲ್ಲ ಇಟಿಕೆಗೂಡು ಕುಮಾರ್ ಕೊಡ್ಸಿದ್ದೆ ಸ್ಲೀಪರ್ ಬಾಲಂಗುಚಿ, ಇದು ಸೇಮ್ ಅದೇ ಸ್ಲೀಪರ್. ಇದು ಕುಮಾರ್ ಮತ್ತು ಷಣ್ಮುಗಮ್ ಇಬ್ಬರು ಕೊಡ್ಸಿದ್ದ ಸ್ಲೀಪರ್ಗಳು ಕಂಡಿದ್ದೆ ಆ್ಯಕ್ಚುಲಿ. ಈಗ ಆಲ್ರೆಡಿ ತೋರಿಸಿದ್ದೀನಿ. ಅಲ್ಲಲ್ಲ ಆ್ಯಕ್ಚುಲಿ ಇದು ಯಾವುದೋ ವ್ಯಕ್ತಿಗಳಿಗೆ ಕೂತಿರೋ ಜಾಗಕ್ಕೆ ಹೋಗಿ ಕವರ್ ಮಾಡಿಲ್ಲ. ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ನಾನು ಡೈಲಿ ಓಡಾಡೋ ರೋಡ್ ಇದು. ಈ ರೋಡಲ್ಲಿ ಬರಬೇಕಾದ್ರೆ ಅದು ನಾನು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಲೈವಲ್ಲಿ ಸಿಕ್ಕಿದ್ದ ಜನಗಳಿವರು. ಸೊ ಇವತ್ತು ಏನು ವೀಡಿಯೋಸ್ ಕವರ್ ಮಾಡೋದು ಬೇಡ ಅಂದ್ಕೊಂಡೆ, ಎಷ್ಟೋ ವೀಡಿಯೋಸ್ ಸಿಕ್ತು ಇಲ್ಲಿ. ಒಂದೇ ವೀಡಿಯೋಸಲ್ಲಿ ಎಷ್ಟೊಂದು ಜನ ಬಂದರು. ಏನೋ ಹೇಳೋಕ್ಕೆ ವಿಷಯ ತೆಗೆದೆ, ಹೇಳ್ಕೊಂಡಿದ್ರು ಅವನು ಮತ್ತು ತುಲ್ನಾಕಿ ಅಂತ ಕುದ್ರ ನೋಡಿ. ಯಾವ ಥರ ಆ ಥರ ಗಾಡಿ ಇದೆಯಲ್ಲ ಅದರಲ್ಲಿ ಅದು ಸಾವನ್ನೆಲ್ಲ ಪ್ರದರ್ಶನಕ್ಕೆ ಇಡ್ತಾವನು. ಅದೆಲ್ಲ ಅಂಡರ್ವೇರ್ ತೋರಿಸ್ಕೊಂಡು ಕೂತ್ಕೊಳ್ಳೋ ಅವ್ರ ಬಡ್ಡೈಕ್ಳು ಪಂಚೆ ಲುಂಗಿಗಳನ್ನೆಲ್ಲ ಯಾಕೆ ಉಟ್ಕೋತಾರೋ ಗೊತ್ತಿಲ್ಲ. ಗೋಡೌನ್ ಫಾರ್ಮಲ್ ಆ್ಯಕ್ಚುಲಿ ಅದೇನಕ್ಕೆ ತೋರಿಸೋದು ಹಂಗಂದರೆ ಫಾರ್ 2 ಮೇಜರ್ ರೀಸನ್ಸ್. ಒಂದು ಥೈಸ್ ತೋರಿಸ್ತಾರೆ. ಥೈಸ್ ತೋರಿಸೋದು ಏನಕ್ಕೆ ಅಂದರೆ ತಾಯಿ ಬ್ಯಾಟ್ರಿ ಕಿಶೋರ ಅವನು ಥೈಸ್ ತೋರಿಸೋದೇನಕ್ಕೆ ಅಂದರೆ ತಾಯಿ ಒಂದು. ಇನ್ನೊಂದು ಪಂಚೆ ಸಾಮಾನು ತೋರಿಸೋದು ಅವರು ತೋರಿಸೋದೇನೆಂದರೆ ಗೋಡೌನ್ ಫಾರ್ಮುಲಾ, ನನ್ನ ಕೈ ಕೆಳಗೆ ಕೆಲಸ ಮಾಡುವಂಥ ತುಣ್ಣೆ ಉಣ್ಣು ಅಂತೀವಲ್ಲ ಸೇಮ್ ಅದೇ. ಆಮೇಲೆ ಇನ್ನೊಂದೇನಾದರೂ ಇನ್ನುವೇರ್ ತೋರಿಸ್ತಾರೆ. ಇನ್ನುವೇರ್ ತೋರಿಸೋದೇನಕ್ಕೆ ಅಂದರೆ ಒಡೆಯರ್. ಇದು ಬಾಳೆಹಣ್ಣು ಶುದ್ಧ ಬಳ್ಳಾಳಿಗೋಸ್ಕರ ತೋರಿಸ್ತಾ ಇರೋದು. ಬಿ ಎ ಅದು ಆ್ಯಕ್ಚುಲಿ ಹೋಂಡಾ ಆ್ಯಕ್ಟಿವ್ ಹೋಗಿದ್ದು ಶುದ್ಧ ಬಳ್ಳಾಳಿ ಕಾರ್ ಕಲರ್ ಅದು. ಅಲ್ಲಿ ಇದ್ರಿಗೆ ಬರ್ತಾ ಇರೋನು ಪ್ರಕಾಶ್ ಟೈಟಲ್ ಥೀಮ್ ಅದು. ಅಂದರೆ ಪಿಂಕ್ ಪ್ರಕಾಶ್ ಬಾಲಂಗುಚಿ ಅವನು. ಇನ್ನು ರಾಯಲ್ ಬ್ಲೂ ಸೈಕಲ್ ಹೋಗ್ತಾ ಇರೋನು. ಈ ಹುಡುಗರು ಕೂಡ ಬ್ಲೂ ಇದ್ದಾರೆ. ಇದು ಪ್ರಕಾಶ್ ಬಾಲಂಗುಚಿ ಇವ. ಅಲ್ಲೂ ಬರ್ತಾ ಇರೋನು ಪ್ರಕಾಶ್ ಬಾಲಂಗುಚಿ ಅವ್ನು ಉಗ್ದ. ಆ್ಯಕ್ಚುಲಿ ಅವರು ಮುಂಚೆನೇ 2-3 ಸರಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ ಆರ್ಗೇಟ್ ಬಸ್ ಸ್ಟಾಪಲ್ಲಿ ತಿಂಡಿ ತಿನಿಸುಗಳನ್ನೇ ಮಾರಾಟ ಮಾಡೋನು. ನಿಂತಿದ್ರೆ ಪಕ್ಕ ಬಂದು ಬೆಳ್ಕೊಂಡು ಸಾಯ್ತಾನೆ. ಈಗಲೂ ಎಷ್ಟು ಲೆಫ್ಟಿಗೆ ಬರ್ತಾ ಇದ್ದಾನೆ ಅವನು. ಪಕ್ಕ ನಿಂತ್ಕೊಂಡಿದ್ರೆ ಪಕ್ಕ ಬಂದು ನಿಂತ್ಕೊಂಡು ಹರ್ಚ್ಕೊತಾ ಇರ್ತಾನೆ. ಅವನು ಹೊಸಳೆ ಹೆಡ್ಲೈಟ್ ಹಾಕ್ಕೊಬತ್ತಾ ಇರೋದು ಈ ಬೋಳಿ ಮಗಂತಂದು. ED 6182 55 ED. ಎಷ್ಟು 3 ವೆಹಿಕಲಲ್ಲಿ ಹೆಡ್ಲೈಟ್ ಹಾಕ್ಕೊಬತ್ತಾ ಇರೋದು. ಡೇ ಲೈಟಲ್ಲ ಅದು, ಹೆಡ್ಲೈಟು. DRL ಅಲ್ಲ ಅದು, ಹೆಡ್ಲೈಟ್ ಅದು. ಇದರಿಂದ ಪ್ರತಿಯೊಂದು ಇಲ್ಲಿ ಓಡಾಡ್ತಿರೋ ಪ್ರತಿಯೊಂದು ವೆಹಿಕಲಿಂದನೂ ಇದೆ. ಇನ್ನೊಂದೇನೋ ನೋಟಿಸ್ ಮಾಡಬೇಕಾದ್ರೆ ಸಿಟಿ ಕಾರ್ಪೊರೇಷನ್ ಕ್ಲೀನ್ ಮಾಡ್ತಿರೋದು ಉದ್ದಕ್ಕೂ ಸಿಗ್ತಾನೆ ವಿಡಿಯೋದಲ್ಲಿ. ನಾನು ತೋರಿಸೋ ಅವಶ್ಯಕತೆ ಎಲ್ಲ ಹುಡುಕೊಂಡೋಗಿ ಉದ್ದಕ್ಕೂ ಸಿಗುತ್ತೆ. ಇದೇನಂದ್ರೆ ದಸರಾ ಧೂಳು ಏಳ್ಸೋದು. ಷಣ್ಮುಗಮ್ ಮತ್ತು ವರುಣ ಟೀ ಸ್ಟಾಲು ಶಶಿಧರ ದೀಕ್ಷಿತ್ ನೆಟ್ವರ್ಕಿಗೆ ಬರುತ್ತೆ. ಪೊಲೀಸ್ ವ್ಯಕ್ತಿ ಇದು ಶಬ್ದ. ಇದು ಏನು ಹೇಳೋದು, ಶಬ್ದ ಟೈಟಲ್ ಥೀಮ್ ಇದು. ರಿಚ್ ಬಾಯ್ ಅಂತ. ಸುಮ್ಮನೆ ಜೊತೆಲ್ಲ ಮಾತಾಡ್ಕೊಂಡು ಬಂದು ಸಾಯ್ತಾ ಇರೋದು ಒಂದು ಮಗ. ಸುಮ್ಮನೆ ಪೇಚ್ ತಾನ ಜೊತೆಲ್ಲ ಒಂದೇ ಸಮ. ಇರೋದೇನದು ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಲೆಫ್ಟ್ ರೈಟ್ ಒಂದು ಗೇಮ್ ಥರ. ಇಷ್ಟಲ್ಲಿ ಹಿಂಗೆ ಈ ಕಡೆ ರೋಡಲ್ಲಿ ಹೋಗ್ತಾ ಇದ್ದೀನಿ, ಈ ಕಡೆ ಒಂದೇ ಲೈನಲ್ಲಿ ಹೋಗ್ತಾ ಇದ್ದೀನಿ ಅಲ್ವಾ. ಈ ಲೈನಲ್ಲಿ ಹೋಗೋಕೆ ಬಿಡಲ್ಲ. ಆ ಕಡೆಯಿಂದ ಜನ ಬರ್ತಾರೆ, ಈ ಕಡೆಯಿಂದ ಜನ ಬರ್ತಾರೆ, ಎಲ್ಲೆಲ್ಲಿಂದೋ ಜನ ಬಂದು ನನ್ನ ಹಿಂಗೆ ಯಾವ ಥರ ಓಡಾಡ್ಬೇಕು ನಾನು ಆ ಥರ ಮಾಡ್ತಾರೆ. ಅಡ್ಡಾಡೋಕೆ ಬರೋದು ಸುಮ್ಮನೆ. ಆ್ಯಕ್ಚುಲಿ ಅವ್ನು ಸ್ವಲ್ಪ ಬೇಗ ಬಂದುಬಿಟ್ಟ.
ಹೇಳಿಲ್ವ ಸಿಟಿ ಕಾರ್ಪೊರೇಷನ್ ಅವ್ರ ಫಸ್ಟ್ ಕತೆ. ಆ್ಯಕ್ಚುಲಿ ಬೆಳಿಗ್ಗೆ ಹೊತ್ತು ಕಸ ಗುಡಿಸೋದು ಸಹಜ, ಆದರೆ ಇದು ಆರ್ಗನೈಸ್ಡ್. ಇದು ಎಷ್ಟು ಜನ ಚರಣಗಳು ತೋರಿಸ್ಕೊಂಡು ಕೂತಿದ್ದಾರೆ ಆಗ ನೋಡಿ, ಇಲ್ಲಿ ಗೊತ್ತಾಗೋಗುತ್ತೆ. ಪಾದೆಗಳು ಆ್ಯಕ್ಚುಲಿ ಈ ಕಡೆ ಒಂದು ಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ಲಕ್ಷ್ಮಮ್ಮನ ಬಾಲಂಗೋಚಿ ಇದು, ಪುಟ್ಸ್ವಾಮಿ ಬಾಲಂಗೋಚಿ, ಹೆರಿಟೇಜ್ ಹಿರಿಯ ನಾಗರಿಕ. ಇದು ಅವ್ರು ತೋರಿಸ್ತಾ ಇರೋದು ಅನ್ಸೊಳ ಮಗ. ಇದೇನಕ್ಕೆ ತೋರಿಸ್ತಾ ಇರೋದು ಅಂದರೆ, ಬಂದೂರಲ್ಲಿ ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಇದೆಯಲ್ಲ, ಮಹೇಂದ್ರ ಮತ್ತು ಬ್ರದರ್, ಮಹೇಂದ್ರ ಆ್ಯಂಡ್ ಮಹೇಂದ್ರ ಇಬ್ಬರು ಅವ್ರ ಕಡೆಯವರು. ಇವರು ಕಿಶೋರ್ ಅವರು, ಜೊತೆಗೆ ಚರಣ ಟೈಟಲ್ ಟೀಮ್. ಯಾವ ರೇಂಜ್ಗೆ ಹಿಂಸೆ ಕೊಡ್ತಾರೆ ಗೊತ್ತಾಗುತ್ತೆ ನೋಡಿ. ಆ್ಯಟಿಟ್ಯೂಡ್ ಫಾರ್ಮುಲಾ ಇದು. HF ಆ್ಯಕ್ಚುಲಿ ಒಂದು 7-8 ಗಾಡಿ ನೋಡಿದ್ದೀನಿ. JU 8496 ಇರಬೇಕು, ನಾಟ್ ಶ್ಯೂರ್. HF ಗಾಡಿ, ಹೀರೋ HF ಗಾಡಿ ಇದೆಯಲ್ಲ. ಯಾಕೆ HF ಗಾಡಿ ತೋರಿಸ್ತಾ ಇದ್ದಾರೆ ಅಂದರೆ ಹಾಫ್, ಅರ್ಧಂಬರ್ಧ ಅಂತ. ಇವನು ಒಬ್ಬ ಇವನು ಕಿಶೋರನ ಬಾಲಂಗೋಚಿ. HF ಅಂದರೆ ಅರ್ಧಂಬರ್ಧ, ನೀನು ಅದರಲ್ಲಿ ಅರ್ಧ ಅಂತ ಅರ್ಥ. ವಿಜಯ್ 50% ಈಕ್ವಾಲಿಟಿ ಫಾರ್ಮುಲಾ ಅದು. ಪ್ರಕಾಶ್ ಬಾಲಂಗೋಚಿ ಅದು. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಳ್ತಾ ಇರೋದು. ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾನೆ. EC 6524 ಇರಬೇಕು. ಹೆರಿಟೇಜ್ ಜಿಮ್ಸೆ ಅಂದರೆ ಇದೆ. ಈ ವಿಡಿಯೋದಲ್ಲಿ ಅಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ಕೊಬಂದಲ್ಲ. RS ರೋಡಲ್ಲಿ ನಾನು ಅವ್ರು ವರುಣ್ ಅವ್ರ ಟೀ ಸ್ಟಾಲಲ್ಲಿ ಟೀ ಕುಡಿದೆ ಮುಂದೆ ಬಂದೆ ಗುರು, ಮುಗೀತು. ಅಲ್ಲಿಂದ ಮುಂದಕ್ಕೆ ಯಾವ ರೇಂಜಲ್ಲಿ ಕವರ್ ಮಾಡ್ಕೊಬಿಟ್ರು ಅಂದರೆ, ಅಯ್ಯೋ ಯಪ್ಪ, ಸೌಂಡ್ ಕೇಳಿಸ್ಕೊಳಕ್ಕಾಗಬಾರ್ದು ಆ ರೇಂಜ್ಗೆ. ಇಯರ್ ಬಡ್ಸು ಬೇಕಂತ ತೋರಿಸ್ಕೊಂಡು ಹೋಗ್ತಿರೋದು. ಒಡೆಯರ್ಸ್ ಅದು W ಬ್ಯಾಗ್ ಅದು. ಕ್ಲೋಸ್ ಮಾಡ್ಕೊತಿರೋದೇನು ಗೊತ್ತಾ, ಜಿಪ್ ಹಾಕ್ಕೊತಿರೋದು, ನಿನಗೆ ಕೊಡೋದಿಲ್ಲ ಅಂತ. W ಆ್ಯಕ್ಚುಲಿ ಅದ್ರ ಮೇಲೆ ವೈಲ್ಡ್ ಕ್ರಾಫ್ಟೆಡ್ ಇದು ಬ್ಯಾಗ್ ಅದು. ವೈಲ್ಡ್ ಕ್ರಾಫ್ಟೆಡ್ ತೋರಿಸ್ತಾ ಇಲ್ಲ. ಇನ್ನೊಂದು ನೋಟಿಸ್ ಮಾಡಿದ್ರೆ, ಇನ್ನು ನೋಟಿಸ್ ಮಾಡ್ಬೇಕಾದ್ರೆ ಗೊತ್ತಾ ಈ ವಿಡಿಯೋದಲ್ಲಿ. ಹಿಂಗಡೆ ಲೇಡಿ ಹೋಗ್ತಿದ್ದಾಳಲ್ಲ, ಆ ಲೇಡಿ ಕ್ಯಾಮ್ರಾಗೆ ಆ ಬ್ಯಾಗ್ ಕವರ್ ಆಗಬಾರ್ದು ಆ ಥರ ನೋಡ್ಕೊಂಡ್ಳು. ಜೊತೆಗೆ ಇಲ್ಲಿ ಬರ್ತಾ ಇದ್ದಾನೆ, ಆ ಕಡೆಯಿಂದ ಬರ್ತಾ ಇರೋನು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಇದ್ದಾನಲ್ಲ, ಬಿಳಿ ಪಂಚೆ, ಅವನ ಬಾಲಂಗೋಚಿ ಅವನು. ಸೊ ಏನಂದರೆ ವೈಲ್ಡ್ ಕ್ರಾಫ್ಟೆಡ್ ನನಗೆ ಸಿಗದೇ ಇರೋ ರೀತಿ ನೋಡ್ಕೊಳ್ತಾರೆ. ಅಂದರೆ ಬ್ಯಾಗ್ ಅಡ್ವರ್ಟೈಸ್ಮೆಂಟ್ ಆಗಲಿ, ಅದರಿಂದ ಸ್ಪಾನ್ಸರ್ಶಿಪ್ ನನಗೆ ಸಿಗದವ್ರಾಗ ನೋಡ್ಕೊಳ್ತಾರೆ. ಒಂದು ನವೀನ್ ವೈಲ್ಡ್ ಕ್ರಾಫ್ಟೆಡ್ ಅಲ್ಲ ಅನ್ನೋದನ್ನು ನಾವು ಹೈಡ್ ಮಾಡ್ತೀವಿ, ವಿಷಯನ ಹೈಡ್ ಮಾಡ್ತೀವಿ, ಅಂದರೆ ವಿಷಯ ಮುಚ್ಚಿರ್ತೀವಿ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಹೊರಟಿರೋದು. ಈ ಗಾಡಿ ಗೊತ್ತಿಲ್ಲ, ನಿನ್ನೆಯಿಂದ 2-3 ಗಾಡಿ ನಾನು ಪಕ್ಕ ಓಡಾಡ್ತಾ ಇದ್ದೆ. ಯಾವುದು ಇದೇ ಗಾಡಿನ ಯಾವುದೋ ಗೊತ್ತಿಲ್ಲ. ಈ ಗಾಡಿ ಅಂತಲ್ಲ, ದುರ್ಗಾ ಪರಮೇಶ್ವರಿ ದೇವಸ್ಥಾನವರೆಗೂ ಬಂದಿದ್ದ ಗಾಡಿ. ಅಲ್ಲಬ್ಬ ಬಿಳಿ ಪಂಚ ಪ್ರೆಸ್ ಇದು ವೆಗನ್. ಯಾಕೆ ತೋರಿಸ್ತಾ ಇರೋದು ಅಂದರೆ MB 8073 04 MB. ಅದು ಯಾಕೆ ತೋರಿಸ್ತಾ ಇರೋದು ಅಂದರೆ, ಇದು ಏಜ್ ಗಾಡಿ, ಭೈರವ KA05 ಏಜ್ 8497. ಈ ಏಜ್ ಗಾಡಿ ಯಾಕೆ ತೋರಿಸ್ತಾ ಇರೋದು ಅಂದರೆ, ನಿನಗೆ ವಯಸ್ಸಾಗೋಯ್ತು ಅಂತ. ಇನ್ನೊಂದೇನೆಂದರೆ, ಅಲ್ಲಿ ಸುಜುಕಿ ವ್ಯಾಗನ್ ಅವ್ರು ಹೋಗ್ತಾಯಿಲ್ಲ, ಆ ವ್ಯಾಗನ್ ಅವ್ರು ಹೋಗಿದ್ದು VKR ಹಾಸ್ಪಿಟ್ಲನ್ನು ಕೂಡ ಹಾಕಿದ್ರಲ್ಲ, ಅಲ್ಲಿ ಅವನ್ನ ಗಾಡಿ ಅವನೇ ಓಡಿಸೋದು. ಅದೇ ಕಾರ್ ಓಡಿಸ್ತಾ ಇದ್ದವನು. ಯಾರ ಪೊಲೀಸ್ ಅಧಿಕಾರಿ, ಇದು ಕಮಿಷನರ್ ಇರಬೇಕು ಅಂತ ಕಂಡ್ಕೊಳ್ತೀನಪ್ಪ, ಸಿಂಗಲ್ ಸ್ಟಾರ್ ಇರೋದು ನೋಡಿದ್ರೆ. ಏನೋ ಫಂಕ್ಷನ್ ಏನೋ ಇದ್ರೂ ಇರ್ಬೋದು ಒಟ್ಟಲ್ಲಿ. JG 4411 ಇಲ್ಲಿ ತಗೊಂಡ್ಬಿಟ್ಟಿದ್ದು. ಆ್ಯಕ್ಚುಲಿ ಮಹೇಂದ್ರ ಥರದ ಕವರ್ ಆಯಿತು ಏನೋ ಗೊತ್ತಿಲ್ಲ, ಮೊಬೈಲ್ ಕ್ಯಾಪ್ಚರ್ ಆಗಿ ನಿಂತೋಗಿತ್ತು. ಇಲ್ಲಿ ಆಟೋ ಹೋಗ್ತಾ ಇದ್ದೀನಲ್ಲ 9239. ಆ್ಯಕ್ಚುಲಿ ಅಲ್ಲಿ ಮಧ್ಯಾಹ್ನ ನಿಲ್ಸ್ಕೊಂಡಿದ್ದ. ಇನ್ನು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ ಅವನೇ. ಇಲ್ಲಿ ಆ್ಯಕ್ಚುಲಿ ಆಟೋ ಕವರ್ ಮಾಡಬೇಕಾಗಿತ್ತು ನಾನು, ಅದು ಕವರ್ ಆಗಿದೆಯೋ ಏನೋ ಗೊತ್ತಿಲ್ಲ, ವೀಡಿಯೋ ಕಟ್ಟಾಗಿ ಹೋಗಿತ್ತು. ಈ ಸ್ಪಾಟಲ್ಲಿ ನಿಲ್ಸ್ಕೊಂಡಿದ್ದ, ಈ ಸರ್ಕಲಲ್ಲಿ. ಅಮ್ಮ ಬರ್ತಾಳೆ ಆ ಜಾಗಕ್ಕೆ. ಎಷ್ಟು ಕ್ಲೋಸಪ್ ಅಲ್ಲಾದ್ರು ತೋರಿಸ್ತೀನಿ ಇವರು. ಇವಮ್ಮ ಹೋಗ್ತಾಯಿತ್ತಲ್ಲ, ಆ ಎಮ್ಮ ಹೋಗ್ತಾಯಿತ್ತಲ್ಲ, ಆ ಜಾಗದಲ್ಲಿ ಆಟೋ ನಿಲ್ಸಿದ್ದ ಗುರು ಅವನು. ಕ್ಯಾಬ್ ಕವರ್ ಆಗೋಯ್ತೋ ಏನೋ ಗೊತ್ತಿಲ್ಲ, ನಾನು ಕವರ್ ಮಾಡ್ತಾಯಿದ್ದೆ. ಗೋಡನ್ ಫಾರ್ಮುಲಾ ಒಂದು ಸ್ಕೂಟರಲ್ಲಿ ಹೋಗಿದೆ.
ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರೋದು. ಶಬ್ದ ಸೌಂಡ್ ಶಶಿಧರ ದೀಕ್ಷಿತ್ತು. ರೋಡ್ ಬ್ಲಾಕ್ ಮಾಡ್ಕೊಂಡು ರೋಡ್ ಮಧ್ಯದಲ್ಲೇ ದಾರಿ ತೋರಿಸ್ತಾ ಇರೋದು. ನಮಗೆ ದಾರಿ ತೋರಿಸ್ತಾ ಇರೋದಲ್ಲ, ಗೈಡ್ ಅದು. ಆ್ಯಕ್ಚುಲಿ ಇದು ಎರಡನೇ ಬೈಕಲ್ಲಿ ಇಲ್ಲಿ ತೋರಿಸ್ತಾ ಇರೋದು ಈ ಥರ. ಇನ್ನೊಂದು ಆಟೋ ತೋರಿಸ್ದೆ, ಆಟೋದವ್ರ ಮಧ್ಯೆ ನಿಂತ್ಕೊಂಡಿದ್ದ. ಅಲ್ಲಿ ಹೋಯ್ತಾ ಇದ್ದಾನೆ ಬಿಳಿ ಪಂಚೆ, ಚಮಡೆ ಬೆಟ್ಟದ ಕಳ್ಪೂಜಾರಿ ಇದ್ದಾನಲ್ಲ ಕಿಸ್ನ, ಅವನ್ನ ಬಲಂಗುಚ್ಚಿ. ಮಹೇಂದ್ರ ತಾರ್ ಅದು ಮುಂಚೆ ಕವರ್ ಆಯಿತು ಇಲ್ವೋ ಗೊತ್ತಿಲ್ಲ. 3 ಡೋರ್ ಮಹೇಂದ್ರ ತಾರ್ ಮತ್ತು 5 ಡೋರ್ ಮಹೇಂದ್ರ ತಾರ್ ಹೋಯಿತು ಅಲ್ಲಿ. AP39NU662 ಹೆರಿಟಿಗಾ ಅಂದ್ಕೊಳ್ತೀನಿ ಅದು, ಅಥವಾ XL ಹೆರಿಟಿಗಾನ. XL6 ಹೆರಿಟಿಗಾ ಎರಡು ಒಂದೇ ಥರ ಇದಾವೆ ಸ್ವಲ್ಪ ನೋಡೋಕ್ಕೆ. ಅದು ಹೆರಿಟಿಗಾ. ಅಲ್ಲಿ ಒಬ್ಬ ಬಂದ, ಸುಜುಕಿ ಬ್ರಾಬೋಸ್ ಬ್ಯಾಟ್ಸ್ಟರ್ ಮ್ಯಾನ ಯಾವುದೋ ಒಂದು ಬೈಕಲ್ಲಿದೆ. ಆಟೋ ಇನ್ನೂ ಆ ಕಡೆ ಆಗಲ್ಲ. ಸುಜುಕಿ ಇದು ಹೋಯ್ತಲ್ಲ ಗಾಡಿ, ಅಲ್ಲಿ ಇಸ್ಕೊಡಿದ್ದ ಅವನು ಗಾಡಿ. ಇದು ಆ್ಯಕ್ಚುಲಿ ಸ್ಟ್ರೈಕಲ್ಗಳಿಗೆ ಆಲ್ರೆಡಿ ಸುಮಾರು ಸರಿ ಕವರ್ ಆಗಿದೆ. ಇದು ಬಂದೂರು ಮಹೇಶ್ ಹುಡುಗ ಇದ್ದಾನಲ್ಲ ಅವನು. ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಅಥವಾ ಲೇಕರ್ಸ್ ಲೀಗ್, ಅದು ಲೇಕರ್ಸ್ ಲಾಸ್ ಏಂಜಲ್ಸ್ ಲೇಕರ್ಸ್ ಇಮೇಜ್ ಫಾರ್ಮುಲಾ. ಅದು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರಾಗರು ಈಗ ಆಲ್ರೆಡಿ ಅರ್ಧ ಗಂಟೆ ಮೇಲೆ ಕವರ್ ಆಗಿದೆ ಅಂತ ಅಂದ್ಕೊಳ್ತೀನಪ್ಪ ವಿಡಿಯೋ. ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಷಣ್ಮುಗಮ್ ಅಂಗಡಿ ಸ್ಕಿಪ್ ಮಾಡೋದ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾವ ಮಟ್ಟಕ್ಕೆ ಹಿಂಸೆ ಕೊಡ್ತಾವ್ರೆ ಅಂದರೆ ಅಯ್ಯೋ ಅಪ್ಪ, ಬರೀ ಸೌಂಡ್ ಕೇಳಿಸ್ಕೊಳಕ್ಕಾಗಲ್ಲ ಆ ಥರ. ಬರೀ ರೆಕಾರ್ಡ್ ಮಾಡಿದ್ರೆ ಕೇಳಿಸ್ಕೊಬಿಟ್ರೆ ನಿಮಗೆ ತಲೆ ಕೆಡೋಗ್ಬಿಡುತ್ತೆ. A3108 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 ಇಲ್ಲಿವರೆಗೆ ರಾಂಗ್ ವೇನಲ್ಲಿ ಬಂದುಬಿಟ್ಟು ಬೀಸೆ ತಿರುಗ್ಬಿಟ್ಟು ಟರ್ನ್ ಹಾಕೊಂಡು ಹೋಗ್ತಾ ಇರೋದು. ಇವನು ಪ್ರಕಾಶ ಬಾಲಂಗುಚ್ಚಿ ಮತ್ತು ಕಡ್ಕೋಳ ರಮೇಶ ಬಾಲಂಗುಚ್ಚಿ, ಹೆರಿಟೇಜ್ ಹಿರಿಯ ನಾಗರಿಕರು. ಏನೋ ಸನ್ನೆ ಮಾಡಿಬಿಟ್ಟು ಹೋದ ಒಟ್ಟಲ್ಲಿ. ಹಿಲ್ಸ್ ಟ್ಯಾಗ್ ಹಿಲ್ಸ್ ಅಂತನೇನೋ ಬ್ಯಾಗ್ ಹೆಸರು, ನಾನು ಸರಿಯಾಗಿ ನೋಡಲಿಲ್ಲ. ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ. ಅವ್ರು ಹೊಟ್ಟೆ ತೋರಿಸ್ಕೊಂಡು ಹೋಗ್ತಿರೋದಂದ್ರೆ ಊಟ ಇಲ್ಲ ಅಂತ ಬಹುಶಃ. ಇವ್ರನ್ನ ಹೇಳಿಲ್ವಾ ರಮೇಶ್, ಕಡ್ಕೋಳ ರಮೇಶ್ ಅಂತ. ಕಡ್ಕೋಳ ರಮೇಶ್ದು ಬಾಲಂಗೋಚಿ. ಇವನು ಯೂರಿನ್ ಟಾಯ್ಲೆಟ್ ಮಾಡ್ತಾ ಇರೋದು ಯಾಕೆಂದರೆ ಅಲ್ಲಿಗೆ ಬಂದ. ಈಗ ಕಡ್ಕೊಳಗೆ ಹೋಗಿ ನಾನು ಬ್ರೆಡ್ ಇಸ್ಕೊಂಡು ತಿನ್ನಬೇಕು, ಅಲ್ಲಿವರೆಗೂ ನನಗೆ ಊಟ ಸಿಗೋದಿಲ್ಲ. ಅಷ್ಟೇ, ಸಾಕ, ಸಿಂಪಲ್ಲು. ಅಲ್ಲ ಇಲ್ಲಿ ಅಯ್ಯೋ ಕವರ್ ಆಗಲಿಲ್ಲ ಅವರು. ಹೆಬ್ಬೆಟ್ ತೋರಿಸಿದವನು, ನಿರಾಶ್ರಿತ ಪರಿಹಾರ ಕೇಂದ್ರದವನು ಅವನು, ಮೂಗ. ಇಲ್ಲಿ ಹಾಂ ಏನು ಏನಾಗೈತಾ? ಅದೇನೋ ಗೊತ್ತಾಗಲಿಲ್ಲ ಹೇಳಿದ್ದು ಅರ್ಥ ಆಗ್ತಿಲ್ಲ. ವಿನಾಯಕ ಗಾಡಿಗಳಲ್ಲಿ ವಿನಾಯಕ ಇದೆ, ಅವರು ಅಳಿಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟಿದ್ದು ನಾನು ಬೇರೆ ವಿಷಯ. ದಿಶಾನಿ ಡ್ರೈವಿಂಗ್ ಸ್ಕೂಲ್ ಅದು ಆ ಕಡೆ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬೇಡ. ಇದೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟಿದ್ದು ನಾನು RX ಮತ್ತು ರಾಯಲ್ ಹಂಟರ್. ಎಕ್ಸ್ಪ್ಲೇನ್ ಮಾಡೋಕೆ ಹೋಗಿದ್ದು ರಾಯಲ್ KA28E 8546 ಇರಬೇಕು. ಅಪ್ಪು ಪುನೀತ್ ರಾಜ್ಕುಮಾರ್ದಿದೆ ಗಾಡಿ. ಇದು ಹಂಟರ್ ಇದು ಗಾಡಿ ಇದೆ. ಸೊ ಇದು ರಾಯಲ್ ರಂಜಿತ್ ಇದೇನೆಲ್ಲ ಕ್ಯಾಮ್ರಾಮ್ಯಾನು, ಅವ್ನ ವಿಷಯ ಹೇಳೋದಕ್ಕೆ ಹೊರಟಿದ್ದು. ಆ್ಯಕ್ಚುಲಿ ನಾನೀಗ ಇದ್ರೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಇಲ್ಲಿ ಮುಂಚೆ ಫೋಟೋ ಶೂಟ್ ನಡೀತಾ ಇರಲಿಲ್ಲ. ರೀಸೆಂಟ್ ಡೇಸಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ ರಂಜಿತ್ ನನಗೆ ಸಿಕ್ಕಂದಲ್ಲ, ಅದಾದಮೇಲೆ ನನಗೆ ಫೋಟೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಗಾಟ್ ಇಟ್. ಇಲ್ಲಿ ಏನಂದರೆ ಇಲ್ಲಿ ಮಾಡೋದೇನೆಂದರೆ ನಾನು ಬರೋವರೆಗೂ ಹತ್ರವರೆಗೆ ಕಾಯ್ಕೊಂಡಿರ್ತಾರೆ. ಹತ್ತಿರ ಬರ್ತಿದ್ದಾಗ ನನಗೆ ಕೇಳಿಸ್ಬೇಕು ಆ ಥರ ಆರ್ಡ್ರ್ಗಳನ್ನ ಪಾಸ್ ಮಾಡೋದು. ಅಂದರೆ ಅಡ್ವೈಸ್ ಕೊಡ್ತಾರಲ್ಲ, ಅವ್ರಿಗೆ ಹೇಳ್ತಾರಲ್ಲ, ಯಾರಿಗೆ
ಫೋಟೋಶೂಟ್ ಮಾಡಿಸ್ಕೊಳ್ತಿರ್ತಾರಲ್ಲ ಅವ್ರಿಗೆ ಸರ್ ಮುಂದ್ಗಡೆ ಬನ್ನಿ, ಕುತ್ಕೊಳ್ಳಿ, ನಿಂತ್ಕೊಳ್ಳಿ, ಮುಂದಕ್ಕೆ ಹೋಗಿ, ಅಥವಾ ಓಡ್ ಬನ್ನಿ, ಆ್ಯಕ್ಷನ್ ಅಂತ ತಕ್ಷಣ ಓಡ್ ಬನ್ನಿ, ಹೆಂಗೆ ಅಂತ ಹೇಳ್ತಾರಲ್ಲ. ಸೊ ಅದನ್ನು ಆರ್ಡ್ರ್ಗಳು ಪಾಸ್ ಮಾಡೋ ಥರ ಹೇಳೋದು. ಅಂದರೆ ರಾಜೇಶ್ ಟೈಡಲ್ ಥೀಮ್ ಇಂಪ್ಲಿಮೆಂಟೇಷನ್, ಅದಕ್ಕೋಸ್ಕರ ರಾಯಲ್ ಬ್ಲೂನು ತೋರಿಸೋದು. ಅಂದರೆ ಏನದಂದರೆ ಮಾನಸಿಕ ಒತ್ತಡ ಇರೋದಕ್ಕೋಸ್ಕರ ಈ ಕೆಲಸಗಳೆಲ್ಲ ಮಾಡೋದು. ಮಾನಸಿಕ ಒತ್ತಡ ಇರೋದು ಅಂದರೆ ಗೊತ್ತಾಗುತ್ತಲ್ವ, ಮೆಂಟಲ್ ಪ್ರೆಷರ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ. ಅಂದರೆ ಸಹಜವಾಗಿ ಒಬ್ಬ ಕ್ಯಾಮ್ರಾಮನ್ ಅವ್ನು ಕೆಲಸ ಮಾಡಬೇಕಾದ್ರೆ ತನಗೆ ಏನು ಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರುತ್ತೆ, ಹೇಳಬೇಕಾಗಿ ಬರುತ್ತೆ. ಸೊ ಅದನ್ನು ಆರ್ಡ್ರಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅದು ಮೋಸಂಬಿ ಇಟ್ಕೊಂಡು ಹೋಗ್ತಿದ್ದಲ್ಲ ಅವನೇ ಆ ಕಡೆ ತಿರುಗಿ ತೋರಿಸ್ಕೊಂಡೋದಲ್ಲ. ಜುಪಿಟರ್ ವೆಹಿಕಲ್ ನಿಂತ್ಕೊಂಡಿದ್ದಲ್ಲ, ಅದೇನೋ ಒಟ್ಟು ಕ್ರಿಯೇಟ್ ಮಾಡ್ತಿದ್ದಾರೆ, ಅದೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ, ಹುಚ್ಚು ಬೇರ್ಪಿಡ್ದೋಗಿರುತ್ತೆ. ಸಿದ್ದೇಶ್ವರ ಪ್ರಸನ್ನ ಪೋಲಾಗಿ ಆ್ಯಕ್ಚುಲಿ ಪೋಲ್ ಅಲ್ಲಿ ನಿಂತ್ಕೊಂಡಿತ್ತು, ಯಾಕೋ ಇಲ್ಲಿಗೆ ತೊಗೊಬಂದಾಗ ಗೊತ್ತಿಲ್ಲ, ಏನಾದರೂ ಹಾಳು ಬಿದ್ದೋಗ್ಲಿ. ಇದು ಹೆರಿಟೇಜ್ ಹಿರಿಯ ನಾಗರಿಕ ಗುರು ಗೊತ್ತಿಲ್ಲಪ್ಪ, ಏನೋ ಅಷ್ಟು ದೂರದಿಂದ. ಡಬ್ಲ್ಯೂ ಸೀರೀಸು 9315 10W. ಇದು ಮಂಜುಳಾ ಅವರ ಬಾಲಂಗುಚಿ, ಮ್ಯಾಕ್ಸ್ ಮಂಜುಳಾ ಅಂತ ಚಿಕ್ಕಮ್ಮರ ಬಾಲಂಗುಚಿ. ಮ್ಯಾಕ್ಸ್ ಮಂಜುಳಾ ಅವರ ಬಾಲಂಗುಚಿ, ಇದು AA ಐಶ್ವರ್ಯ ಅರ್ಜುನ್. ಮ್ಯಾಕ್ಸ್ ಮಂಜುಳಾ AA ಐಶ್ವರ್ಯ ಅರ್ಜುನ್ ಹಂಟರ್. ಅಂದರೆ ಹಬ್ಬ, ABB ಹಬ್ಬ. ಆ್ಯಕ್ಚುಲಿ ಬಂಡಿ ಹಬ್ಬದ ಬಗ್ಗೆ ರಿಲೇಟೆಡ್ ಇದು. 44 ಯುನೈಟೆಡ್ ಕಿಂಗ್ಡಮ್ ಕಾಲಿಂಗ್ ಕೊಡೋದು 44. ಇಲ್ಲಿ ಡ್ಯಾಮ್ ಸೀರಿಯಸ್ ಮದರ್. ಈ ಗಾಡಿ ಮೇಲೆ ಮದರ್ ಇದೆ. ಈ ಗಾಡಿ ನಂಬರ್ ಹೋಗುತ್ತೆ, ನಂಬರ್ ಕಾಣ್ತಾ ಇಲ್ಲ ಬಿಡಿ. 51A ಬ್ಲಾಕ್ ಮಾಡ್ಕೊಂಡವನು ಆಟೋ. AB 6713 ಬ್ಲಾಕ್ ಮಾಡ್ಕೊಂಡವನು ಆಟೋದವನು ಬ್ಲಾಕ್ ಮಾಡ್ಕೊಂಡೆಲ್ಲ ಅವನು. ಅವರೆಲ್ಲ ಒಂದೇ ಯೂನಿಟ್ ಅವರು. ಮ್ಯಾಕ್ಸ್ ಮಂಜುಳಾ ಅವರ ಬಾಲಂಗುಚಿ ಇದು ಕೂಡ. ಲೋಡಕ್ಕೆ ಬಾಲ್ ಥೂ ಅಂತ ಹೋಗ್ಲು. ಸಂಗೀತ ಮೊಬೈಲ್ ಸ್ಟೋರ್ ಇದೆಲ್ಲ ಅದ್ರದ್ದು ರಿಲೇಟೆಡ್ ಅಂತ ಹೋಗ್ಲು ಅವಳು, ಅದಕ್ಕೆ ಲೋಡಕ್ಕೆ ಬಾಲ್ ಅಂದಿದ್ದು. ಅಲ್ಲಿ ನಾನು ಮಾಡಿದ್ದು ಒಂದೇ ಒಂದು ಕೆಲಸ ಗುರು, ಒಂದೇ ಒಂದು ಕೆಲಸ. ಷಣ್ಮುಗ ಅಂಗಡಿಯಲ್ಲಿ ಟೀ ಕುಡಿಲಿಲ್ಲ, ಷಣ್ಮುಗ ಮುರಣ್ಣವ್ರ ಅಂಗಡಿಯಲ್ಲಿ ಟೀ ಕುಡಿಲಿಲ್ಲ. ಮುಂದಕ್ಕೆ ಬಂದ ತಕ್ಷಣ ಒಂದೇ ಸಮ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಂಡ್ರು, ಒಂದೇ ಸಮ. ಅವ್ರಿಗೆ ಟೂ ಅಂತ ಹೋಗ್ಬಿಟ್ಟಲ್ಲ, ಅಲ್ಲಿ ಗಾಡಿ ಹತ್ತಾ ಇದ್ದಾಳ ಒಂದು ಯಾವೊಂದು ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ, ಅಲ್ಲೋಯ್ತಲ್ಲ ಎಕ್ಸ್ಪಲ್ಸ್ 210 ಅಂತ ಹೋಗ್ಬಿಟ್ಟಲ್ಲ ಅವಳಿಗೆ ಬಂದು ನಾನು ತುಣ್ಣೆ ಉಣ್ಣೋದಿನ ನಾನು ಲೋಡಕ್ಕೆ ಬಲ್ಸೊಂದು ಯಾವನ ಥರದ್ದು ಹೋಗಿ ಏನಾರು ಚಿಕ್ಕಾಕೈಸ್ಕೊಳ್ಳಿ ಕಟ್ಕೊಂಡು ನನಗೇನು. ಅರ್ಷಿತಾ ಬಳ್ಳಾಳ್ದು ಕಾರ್, ಅವಳ ಕಾರಲ್ಲ, ಅದ್ರ ಬಾಲಂಗುಚಿ ಇರೋದು. ನಾನು ಮಾಡಿದ್ದು ಒಂದೇ ಒಂದು ಕೆಲಸ, ಒಂದೇ ಕೆಲಸ ಏನಂದರೆ ಷಣ್ಮುಗ ಮಂಗ್ಳಿಗೆ ಟೀ ಕುಡಿಲಿಲ್ಲ, ಬಂದ್ಬಿಟ್ಟೆ ಗುರು. ಅದೊಂದಕ್ಕೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಸಮ ಆ್ಯಟಿಟ್ಯೂಡ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್, ಒಂದೇ ಸಮ ಅಕ್ಕಿ ಕಡೆ ತಿರುಗಾ ಬಿಡ್ತಾ ಇಲ್ಲ. ಇದು ಕೂಡ ಸಿಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿದ್ದೆ. ಸೈಕಲ್, ಸಿಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಸೈಕಲ್ ಅದು. ಗೋಪಾಲಕೃಷ್ಣ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಚಾಮುಂಡಿ ಬೆಟ್ಟದಕ್ಕೆ ಅಲ್ಲಿ ಬಂದಲ್ಲ, ಅಲ್ಲಿ ಆರ್ಗೇಟಲ್ಲಿ ಕಾಣಿಸ್ಕೊಂಡಲ್ಲ, ಆ ಬೋಳಿ ಮಗಲ್ಲಿ ಮೊದಲನೇ ಚೇರಲ್ಲಿ ಕುತ್ಕೊಂಡು ತಿರೋಕೊಟ್ಟು ತೋರಿಸ್ತಾ ಇರೋದು. ಕೆಲಸವಿಲ್ಲದ ಕುಂಬಾರ ಐಕ್ಲ ತಿಗಾ ತಟ್ಟದಂತೆ. ಇಲ್ಲೇ ಬರ್ತಿರೋರಲ್ಲ ಇವರು, ಯಾವ ಪಾರ್ಕಲ್ಲಿ ಉಳ್ಕೊಳ್ತಾರಲ್ಲ ಹುಡುಗರು, ಶಶಿಧರ ದೀಕ್ಷಿತ್ ಮತ್ತು ಆಳುಬಳು ಮಹೇಶ, ಸುರೇಶ, ದಿನೇಶ, ಈ ಈಶಾಗಳವರೆಲ್ಲ. ಆ್ಯಕ್ಚುಲಿ ಇಲ್ಲಿ ಈ ಮಂಜುಳಾ ಅವರ ಬಾಲಂಗುಚ್ಚಿ ಕುತ್ಕೊಂಡಿದ್ರು, ನಾನು ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಅವರೆಲ್ಲ ಮಂಜುಳಾ ಬಾಲಂಗುಚ್ಚಿಗಳು ಇಲ್ಲಿ ಕುತ್ಕೊಂಡಿರೋರು. ಅಲ್ಲಿ ಹೋಗ್ತಿರೋ ರಾಯಲ್ ಬ್ಲೂ. ನಾನು ಮಾಡಿದ್ದು ಒಂದೇ ಬದಲಾವಣೆ. ಇನ್ನೊಂದು ಹುಡುಗ ಬರ್ತಾ ಇದ್ದಾನಲ್ಲ, ಇವನು ಶಿವಕುಮಾರ ಏನೋ ಹಿಂದೆ ಬರ್ತಾ ಇದ್ದಾನೆ. ಶಶಿಕುಮಾರ್ ಅಥವಾ ಶಿವಕುಮಾರ್, ಇವನು ಅಷ್ಟೇ. ಅಶ್ರುತಾ ಬಳ್ಳಾಳ್, ಶಶಿಧರ ದೀಕ್ಷಿತ್ ಮತ್ತು ಷಣ್ಮುಗಂ ಇವ್ರದ್ದೇ ನೆಟ್ವರ್ಕಿಗೆ ಬರೋನು. ನಾನು ಮಾಡಿದ್ದು ಒಂದೇ ಬದಲಾವಣೆ ಅಲ್ಲ, ಕೆಲಸ. ಏನಪ್ಪ ಅಂದರೆ ಷಣ್ಮುಗಮ್ ವರುಣ ಅವ್ರ ಅಂಗಡಿಲಿ ಟೀ ಕುಡಿಲಿಲ್ಲ, ಬಂದ್ಬಿಟ್ಟೆ. ಅದೊಂದಕ್ಕೋಸ್ಕರ ಯಾವ ರೇಂಜಲ್ಲಿ ಹಿಂಸೆ ಕೊಡ್ತಾರ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಗೊತ್ತಾಗೋಗುತ್ತೆ. ಅದೇನು ನಡೀದಿರೋದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ, ನಡೆದಿದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದು, ಜೊತೆಗೆ ಯಾವುದು ಇಲ್ದಿರೋದನ್ನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಖಂಡಿತ ಎವಿಡೆನ್ಸ್ಗಳು ಅಲ್ಲೇ ಸಿಗ್ತದೆ. ಯಾವುದು
ಏನು ಹೇಳೋದು, ನಾನು ಇದನ್ನು ಆರ್ಗನೈಸ್ ಮಾಡೋಕ್ಕಾಗಲ್ಲ. ಇಷ್ಟು ದೊಡ್ಡದನ್ನು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಕೋಇನ್ಸಿಡೆಂಟ್ಗಳು, ನಾನು ಯಾವುದೇ ಇನ್ಸಿಡೆಂಟ್ಗಳು ಮತ್ತು ಯಾವ ವೆಹಿಕಲ್ಗಳು ಯಾರ ನೆಟ್ವರ್ಕಿಗೆ ಸೇರಿದ್ದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದಿಷ್ಟು ನಾನು ವೆನಿಲಾ ತಂಡ ಮಾಡಿದ್ದೀನಲ್ಲ, ಸೊ ವೆನಿಲಾ ತಂಡಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಮತ್ತು ಷಣ್ಮುಗಮ್ ಮತ್ತು ವರುಣ ಶ್ರುತಾ ಬಳ್ಳಾಳ್ ನೆಟ್ವರ್ಕ್ಗೆ ಸೇರಿದ ಜನಗಳು ಅಷ್ಟೇ ಮಾತ್ರ ನಾನು ಸುತ್ತ ಓಡಾಡಿರೋದು ಅಷ್ಟೇ. ಆ ಮೂಗ ಈವನ್ ಮೂಗ ನಿರಾಶ್ರಿತ ಪರಿಹಾರಕ್ಕೆ ಅಂದರೆ ಮೂಗ ಬಂದವನ್ನಲ್ಲ, ಆ ಮೂಗ ಮಾಡೋದು ಸನ್ನೆ ಮಾಡೋದು ಅಷ್ಟೇ. ಅವನು ಸನ್ನೆ ಅಂದರೆ SA ನೆಟ್ವರ್ಕ್ ಬರ್ತದೆ, ಮತ್ತು ಆ್ಯಕ್ಷನ್ ಕಿಂಗ್ ನೆಟ್ವರ್ಕ್ ಬರ್ತದೆ, ಜೊತೆಗೆ ಮೂಗ MU ಮುಸ್ಲಿಂ ನೆಟ್ವರ್ಕ್ ಬರ್ತದೆ. ನಿರಾಶ್ರಿತ ಪರಿಹಾರ ನಿವೇದಿತಾ ಅರ್ಜುನ್ ಮತ್ತು ನಿಗಮ ನೆಟ್ವರ್ಕ್ ಬರುತ್ತೆ. ಸೊ ಯಾವ ಮಟ್ಟಿಗೆ ಇವರು ಎಲ್ಲ ಪ್ರತಿಯೊಂದು ಗುರು ಅಲ್ಲಿಂದ ಇಲ್ಲಿವರೆಗೆ ನಾನು ಈ ವಿಡಿಯೋ ಪೂರ್ತಿ ಒಟ್ಟಿಗೆ ಹಾಕಿ ರೆಂಡರ್ ಕೂಡ ಮಾಡ್ತೀನಿ. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಒಂದು ಪೆನ್ನು ಪೇಪರ್ ತೊಗೊಂಡು ಪ್ರತಿಯೊಂದನ್ನು ಬರ್ಕೊಳ್ಳಿ. ನಾನು ಸುತ್ತಮುತ್ತ ಆ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಬಿಟ್ಟಿರೋದು ಒಂದು ತೊಗೊಳ್ಳಿ ಬೇಕಿದ್ರೆ. ನಾನು ಹೇಳ್ದೆ ಬಿಟ್ಟಿರೋದು ನಿಮ್ಮ ಕಣ್ಣಿಗೆ ಏನೇನೆಲ್ಲ ಕಾಣುತ್ತೆ ಆ ವೀಡಿಯೋದಲ್ಲಿ, ಆ ಎಲ್ಲನ ಪ್ರತಿಯೊಂದನ್ನು ಒಂದು ಪೆನ್ನು ಪೇಪರ್ ತೊಗೊಂಡು ಸುಮ್ಮನೆ ಬರ್ಕೊಳ್ಳಿ ಅಷ್ಟೇ ಸಾಕು. ಬರೆದು ಬಿಟ್ಟರೆ ನಿಮಗೆ ಎಲ್ಲ ಅಕ್ಷರಗಳು ಒಂದೇ ಸಮ ಬರ್ತದೆ, ಎಲ್ಲ ಒಂದೇ ಸೀರೀಸು. ಫಾರ್ ಎಕ್ಸಾಂಪಲ್ WA WB WC ಈ ಥರ ಸೀರೀಸಲ್ಲೇ ಬರ್ತದೆ, ಅಥವಾ AW ABW CW ಈ ಥರ ಸೀರೀಸಲ್ಲೇ ಬರ್ತದೆ. ಈ ಥರದಲ್ಲೇ ಎಲ್ಲ ವೆಹಿಕಲ್ಗಳಷ್ಟೇ ಓಡಾಡಿರೋ ಜನಗಳು, ಅವ್ರ ಹೆಸರುಗಳು ಮತ್ತು ಅವ್ರು ಮಾಡಿರೋ ಕೆಲಸಗಳು ಎಲ್ಲ ಸೇಮ್ ಸೀರೀಸಲ್ಲೇ ಬರುತ್ತೆ. ಬೇಕಿದ್ರೆ ಟೆಸ್ಟ್ ಮಾಡಿ ನೋಡೇ ಬಿಡಿ ಈ ವಿಡಿಯೋ ಟೆಸ್ಟ್ ಮಾಡಿ ನೋಡೇ ಬಿಡಿ. ಬೇಕಾದ್ರೆ ಈ ಮೊಬೈಲಲ್ಲಿ ಈ ವಿಡಿಯೋದಲ್ಲಿ ಏನೇನೆಲ್ಲ ಕಾಣುತ್ತೆ ಅದನ್ನೆಲ್ಲ ಪೆನ್ನು ಪೇಪರ್ ತೊಗೊಂಡು ಬರೆದ್ಬಿಟ್ಟು ನೀವು ಓದ್ಬಿಟ್ರೆ ಕರೆಕ್ಟಾಗಿ ಎಲ್ಲ ಒಂದೇ ಸೀರೀಸಲ್ಲಿ ಸಿಗುತ್ತೆ ಅದು. ಆ್ಯಕ್ಚುಲಿ ನಾನು ಏಲಿಯನ್ ಇಂಜಿನಿಯರ್ಸ್ ಅಥವಾ ಮಾಫಿಯಾ ಮ್ಯಾಥಮೆಟಿಕ್ಸ್ ಟೀಮ್ ಫಾರ್ಮೇಷನ್ ಎಲ್ಲ ಹೀಗೆ ಕಂಡುಹಿಡಿದಿದ್ದು. ಒಂದೇ ಥರದ ಜನಗಳು ಒಂದೇ ರೀತಿ ನಾನು ಸುತ್ತ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಕಂಡುಹಿಡ್ಕೊಂಡೋದಾಗಲೇ ನನಗೆ ನೆಟ್ವರ್ಕ್ ಫಾರ್ಮೇಷನ್ ಬಗ್ಗೆ ಗೊತ್ತಾಗಿದ್ದು. ಸೈಕಲ್ಗಳು ಈಗ ಆಲ್ರೆಡಿ ತೋರಿಸಿದೆ, ಸಿಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಸೈಕಲ್ಗಳವು. ಕಿಶೋರ್ ಅವರು ಹೋಗ್ತಿರೋರಲ್ಲ, ಮಹೇಶ ಮತ್ತು ಕಿಶೋರ್ ಅವರು, ಅವನು ಗೋಡೌನ್ ಫಾರ್ಮುಲಾ ಸುಜುಕಿ ಆಕ್ಸೆಸಲ್ಲಿ ಹೋಗ್ತಿರೋನು ವೈಟ್ ಕಲರ್. ನಾನು ಪಾರ್ಕ್ ಒಳಗೆ ಬಂದಾಯಿತು, ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂದರೂ ಯಾವ ರೇಂಜ್ಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಅಕಾಡೆಮಿ ಫಿನೋಲೆಕ್ಸ ಯಾವುದೋ ಫಿನಿಕ್ಸ್, ಇಲ್ಲೂ ದೇವಸ್ಥಾನದೊಳಗೆ ಹೋಗಿಲ್ಲ, ಅಲ್ಲೂ ಆಲ್ರೆಡಿ ಸೇಟುಗಳು, ಮಹಿಳೆಯರು, ಶ್ರುತಾ ಬಳ್ಳಾಳ್ ರೆಪ್ರೆಸೆಂಟ್ ಮಾಡೋರು ಮತ್ತು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಕೃಷ್ಣನ್ ರೆಪ್ರೆಸೆಂಟ್ ಮಾಡೋರೆಲ್ಲ ಇದ್ದಾರೆ. ಅಲ್ಲೂ ಬಿಳಿ ಪಂಚೆಗಳು, ಸೀರೆಗಳು ಎಲ್ಲ ಕಾಣ್ತಾ ಇದ್ದಾವೆ. ಇಲ್ಲಿಗೆ ಬೇರೆ ಕ್ಯಾಬ್ರಾದಲ್ಲಿ ಕವರ್ ಮಾಡಿಲ್ಲ, ಅದರಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಲ್ವಾ, ಸೊ ಅಲ್ಲಿಗೆ ಹೋಗ್ತಾರೆ ಅಂತ ಮುಂಚೆನೇ ಅಲ್ಲೇ ಆರ್ಗನೈಸ್ ಮಾಡಿರ್ತಾರೆ. ಅಲ್ಲಿ ಹೋಗ್ತಾ ಇದೆಯಲ್ಲ ಗುರು ಅಲ್ಲ ಸಾರಿ ಜುಪಿಟರ್, ಷಣ್ಮುಗಮ್ ಸೇಮ್ ಅದೇ ಸ್ಕೂಟರ್ ಓಡಿಸೋದು. ಅಲ್ಲಿ ಯಾವುದೂ ಇಲ್ದಿರೋದನ್ನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ನಾನು ಸುತ್ತ ನಡೆದಿದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಡೌಟ್ ಬಂದಿರೋದನ್ನೇ ನಾನು ಬೇರೆದು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಡೌಟ್ ಬಂದರೆ ನೀವು ಸುಮ್ಮನೆ ತೆಗೆದು ಇಟ್ಕೊಬಿಡಿ, ಒಂದು ಪೆನ್ನು ಪೇಪರ್ ತೊಗೊಂಡು ಬರೆದ್ಬಿಡಿ. ಅಲ್ಲಿ ಆ್ಯಕ್ಚುಲಿ KTM 390 ಬ್ಲ್ಯಾಕ್ ಕಲರ್ ಹೋಯ್ತು. ಅದು ಪ್ರೀತಿ ಸಾಗರ್ ಹೋಟ್ಲ್ ಇದೆಯಲ್ಲ, ಷಣ್ಮುಗಮ್ ಅವರು ಕೂತ್ಕೊಳ್ಳೋ ಅಡ್ಡ, ಪ್ರೀತಿ ಸಾಗರ್ ಹೋಟ್ಲ್ ಮುಂದೆ ನಿಲ್ಲಿಸ್ತಾರೆ ಅವಾಗವಾಗ. ಮತ್ತು ಇದು ರಿಲಯನ್ಸ್ದು ಜುವೆಲ್ಸ್ ಇದೆಯಲ್ಲ ಅರಸ್ ರೋಡಲ್ಲಿ, ಅಲ್ಲೂ ನಿಲ್ಲಿಸ್ತಾರೆ. ಏನಕ್ಕೆ ಅದು ನಿಲ್ಲಿಸ್ತಾ ಇರೋದು ಅಂದರೆ ಐಶ್ವರ್ಯ 9B7548 ಅಲ್ಲಿ ಹೋಗ್ತಾ ಇದೆ ಗಾಡಿ. ಲಗೇಜ್ ಆಟೋ ವೆಹಿಕಲ್ ಹೋಗ್ತಿದ್ದಲ್ಲ, ಅದು ಸೀಮಾ ಅಂತ ಗಾಡಿ ಮೇಲೆ ಮುಂದೆ ಹಾಕಿದೆ. ಸೀಮಾ ಆ್ಯಕ್ಚುಲಿ ಇವ್ರುಗಳು ಅಷ್ಟೇ, ಇಲ್ಲಿ ಕುತ್ಕೊಂಡಿದ್ದಾರಲ್ಲ, ಎಲ್ಲಾರು ಡಾಕ್ಟ್ರು ಮಾಂಸ ತಿನ್ನಬೇಡ ಅಂತ ಹೇಳ್ಬಿಟ್ಟು ಇನ್ನು ಮಾಂಸನೇ ತಿನ್ನಬೇಡ ಅಂತ ಹೇಳಿದ್ಮೇಲೆ ಇನ್ನೇನು ಬಿಡಲೇಬೇಕು, ತಿಂದರೆ 1 ಅಥವಾ 2 ಪೀಸ್ ಅಷ್ಟೇ ಅಂತ ಏನೋ ಮಾತಾಡ್ತಾಯಿದ್ರು ಅವರು. ಇದರಲ್ಲಿ ರಿಲೇಟೆಡು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಒಟ್ಟಲ್ಲಿ ಆ್ಯಟಿಟ್ಯೂಡ್ ಫಾರ್ಮುಲಾ ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ತಿರೋದು. KL17Z2199 ಲೆಮಾನ್, 17Z2199 ಲೆಮಾನ್. ಯಾಕೆ ಇದನ್ನು ರಿಪೀಟ್ ಮಾಡ್ತಾಯಿದ್ದೀನಿ ಗೊತ್ತಾ? ಇದು ಶ್ರುತಾ ಬಳ್ಳಾಳ್, ಇದು ತಮಿಳ್ನಾಡು 43L7204. ಆ ಗಾಡಿಗಳು ಯಾಕೆ ತೋರಿಸ್ದೆ ಗೊತ್ತಾ? ವಿಶ್ವಮಾನವ ಜೋಡಿ ರಸ್ತೆ ಮೇಲೆ ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ, ವಿಶ್ವಮಾನವ ಜೋಡಿ ರಸ್ತೆ ಮೇಲೆ, ಸೊ ಅದೇ ಅಂಗಡಿ ಮುಂದೆ ಲೆಮನ್ ಇದಿದೆ, ಯಾವುದು ಹೋಟೆಲ್ ಇದೆ. ಸೊ ಅದಕ್ಕೋಸ್ಕರ ತೋರಿಸಿದ್ದು. ಶ್ರುತಾ ಬಳ್ಳಾಳ್ ಬಳಸೋ ವೆಹಿಕಲ್ ಹೋಯ್ತು, ಲೆಮನ್ ಗಾಡಿ ಹೋಯ್ತು, ಬಸ್ ಹೋಯ್ತು.
ಬಸ್ BUS ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದು ಬಿಷಪ್ ಅಂತ. ಇಂತು ಇನ್ನೇನು ಆ್ಯಟಿಟ್ಯೂಡ್ ನೋಡಿದ್ರೆ ಒಂದು ಅಲ್ಲಮ್ಮ ಪ್ಯಾಷನಲ್ಲಿ ಹೋಯ್ತಿದ್ದಾಳಲ್ಲ ಅವಳು ಶಾ ಮೋಟರ್ಸ್ ಓನರು. ನಮಗೆ ಶಾ ಗೊತ್ತೇ ಇಲ್ಲ ಅಂದಲ್ಲ ಆಯಮ್ಮ. ಇವನ ಆ್ಯಟಿಟ್ಯೂಡೆಲ್ಲ ಕ್ಲೀನಾಗಿ ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ ವೀಡಿಯೋದಲ್ಲಿ. ಗೊತ್ತಿಲ್ಲ ಅದು ಪುರ್ಸ್ವಾಮಿಯವರ ಬಾಲಂಗುಚ್ಚಿ ಅವನ ಸದ್ಯಕ್ಕೆ ನನಗೆ ಗೊತ್ತಿರೋ ಪ್ರಕಾರ. ಅಲ್ಲಿ ಮಾಡಿದ್ದು ಒಂದೇ ಬದಲಾವಣೆನೂ ಅಲ್ಲ ಕೆಲಸ. ಷಣ್ಮುಗಮ್ ಅವ್ರ ವರುಣ ಅವ್ರ ಅಂಗಡಿಯಲ್ಲಿ ಟೀ ಕುಡಿಲಿಲ್ಲ, ಅದೊಂದಕ್ಕೋಸ್ಕರ ಈ ರೇಂಜಲ್ಲಿ ಚಿತ್ರಹಿಂಸೆ ಕೊಡ್ತಾರೆ ಅಂತ. ಅಲ್ಲೊಬ್ಬ ಪಂಚೆ, ಅದು ಇದ್ರ ಪಂಚೆ, ಇದು ಕಲರ್ ಪಂಚೆ. ಇಲ್ಲಿ ಹೋಗ್ತಾ ಇದ್ದಲ್ಲ ಜುಪಿಟರ್, ಇವನು ಯಾರೋ ರಾಜೇಶನ ಬಾಲಂಗುಚ್ಚಿ ಅವನು. ಇವನು ಪಂಚೆ ಶಶಿಧರ ದೀಕ್ಷಿತ್ ಬಾಲಂಗುಚ್ಚಿ. ಅಲ್ಲೊಂದು ಪಂಚೆ. ಅವರೆಲ್ಲ ಎದ್ದೋಗಿದ್ದೇನೆ ನಾನು ಕವರ್ ಮಾಡ್ತಾ ಇರೋದು ಗೊತ್ತಾಯ್ತು. ಅದಕ್ಕೆ ಕವರ್ ಮಾಡ್ತಾ ಇರೋದು ಅಂದರೆ ನಾನು ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾ ಯೂಸ್ ಮಾಡ್ತಿಲ್ಲ, ಹಾಗೆ ಕವರ್ ಮಾಡ್ತಾಯಿದ್ದೀನಿ. ಇವ್ರುಗಳೆಲ್ಲ ಪೊಲೀಸು, ಸಂಬಳ ಬೇರೆ ಕೇಳು. ಸೆಟ್ ಮಾಡ್ಕೊಂಡೋಗಿದ್ದು ದೇವಸ್ಥಾನನ. ಪೊಲೀಸ್ ವ್ಯಾನ್, ಇದು ಓಂ ಶಕ್ತಿ ಗಾಡಿ ನಂಬರ್ 553358. ಓಂ ಶಕ್ತಿ ಷಣ್ಮುಗಮ್ ನೆಟ್ವರ್ಕಿಗೆ ಬರೋದು. ಯಂಗರ್ ಅನ್ನಪೂರ್ಣೇಶ್ವರಿ, ಯಂಗರ್ AG ಆಲ್ರೆಡಿ ಆರ್ಗೇಟಲ್ಲೂ ತೋರಿಸಿದ್ದೀನಿ ಅದ್ರ ಬಗ್ಗೆ. ಪೊಲೀಸ್ ವ್ಯಾನ್ಗಳು ಅಷ್ಟೇ ಎಷ್ಟೊಂದು ಬರ್ತಾ ಇದ್ದಿದ್ದು ತೋರಿಸಿದೆ. ಆ್ಯಕ್ಚುಲಿ ಸಿಟಿ ಒಳಗೆಲ್ಲ ಓಡಾಡ್ತಾರೋದಕ್ಕೆಲ್ಲ ಏನೋ ಒಂದು ಕಾರಣ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಏನು ಕಾರಣ ಇದೆಯಪ್ಪ ಈ ರೋಡಲ್ಲಿ ಓಡಾಡೋಕ್ಕೆ? ಓಕೆ, ಸಿಟಿ ಅಲ್ಲೊಂದು ಹೊಸದು ಇದೆಯಲ್ಲ ಶಸ್ತ್ರಾಸ್ತ್ರ ವಿಭಾಗ, ಅಲ್ಲಿಂದ ಬಂದಿದೆ ಅಂತಲೇ ಇಟ್ಕೊಳ್ಳೋಣ. ಹೋಟೆಲ್ ಪೊಲೀಸ್ ವೆಹಿಕಲ್ ನಾನು ಸುತ್ತಮುತ್ತ ಓಡಾಡ್ತಿದೆ ಅಷ್ಟೇ. ಕಾರಣ ಅವ್ರು ಏನಾದ್ರು ಕೊಟ್ಕೊಳ್ಳಿ, ಓಡಾಡ್ತಿದೆ. ಇದೆಲ್ಲ ಯಾಕೆ ಇಟ್ಟಿರೋದು ಗೊತ್ತಾ? ಆನ್ಲೈನಲ್ಲಿ ನೆನ್ನೆ ಬನ್ನೂರು ಇದ್ರ ಬಗ್ಗೆ ಮಾತಾಡಿದ್ದೆ, ಕಾಮಗಾರಿಗಳ ಬಗ್ಗೆ. ಬನ್ನೂರು ಬಂಡಿ 2026 ಹಬ್ಬದ ಬಗ್ಗೆ ಮಾತಾಡಿದೆ. ಅದಕ್ಕೆ ಇದೆಲ್ಲ ಆ್ಯಟಿಟ್ಯೂಡ್ ಸೆಟ್ ಮಾಡೋಕ್ಕೋಸ್ಕರ ಕಾಂಪೌಂಡ್ ಮೇಲೆ ಇಟ್ಟಿರೋದು. ಸಿಟಿ ಕಾರ್ಪೊರೇಷನ್ ವ್ಯಾನ್, ಕುಬೇರ್ ಗಾಡಿ. ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಅವರು ನಿಲ್ಲೋದೇ ಇಲ್ಲ, ಇದು ನಿಲ್ಲಿಸೋದು ಇಲ್ಲ ಅವರು. ಈಗ ನಾನೇನು ಮಾಡಬೇಕು ಅಂತ ಸುಮ್ಮನೆ ಒಂದು ಕಡೆ ಕುತ್ಕೋಬೇಕಷ್ಟೆ. ನಿನ್ನ ಕಿವಿಗೆ ಇದು ಏನೋ ಇದೆಯಲ್ಲ, ಇದ್ರೆ ಸೌಂಡ್ ಕೇಳಿಸ್ತಾರೋ ಥರ ಇಯರ್ಬಡ್ಸ್ ಇದೆಲ್ಲ ಅದು ಹಾಕ್ಕೊಬಿಟ್ಟು ನನ್ನ ಪಾಡಿಗೆ ಕುತ್ಕೋಬೇಕಷ್ಟೆ. ಈ ಮುದಿ ಮುಂಡೆ ಮಗ ಸೌಂಡ್ ಮಾಡ್ತಿರೋದು ಕೇಳಿಸ್ಕೊಳಪ್ಪ ಸಾಕು. ಶಬ್ದ, ನಾಯ್ಸ್, ಶಬ್ದ. ಅದು ಹೇಳಿಲ್ವಾ ಇಲ್ಲದ್ದೇ ಇಲ್ಲ. ಇದು ನಾನು ಹೋಗಿ ಷಣ್ಮುಗಮ್ಮದ ಕಾಲು ಬಿದ್ದು ಒದ್ದಾಡ್ಬಿಡ್ಬೇಕು, ತಪ್ಪಾಯ್ತು ಅಂತ ಆ ರೇಂಜಿಗೆ ಕಾಟ ಕೊಡ್ತಾರೆ. ಸೊ ಇವರ ಆ್ಯಟಿಟ್ಯೂಡ್ನ ನಾನು ಎವಿಡೆನ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಟೋಪಿ ಬಿದ್ದಿದೆಯಲ್ಲ, ಇದು ಬೇಕಂತ ಬಿಸಾಕ್ತಿರೋದು, ಎತ್ಕೊಳ್ಳಿ ಅಂತ. ಎಲ್ಲನೂ ಯೂಸ್ ಆ್ಯಂಡ್ ಥ್ರೋ ಮಾಡ್ತೀವಿ ಅಂತ, ಯೂಸ್ ಮಾಡ್ಬಿಟ್ಟು ಎಸಿತೀವಿ, ಏನು ಎತ್ಕೋ ಅಂತ ಮಾಡಿರೋದು ಇದು. ಬ್ಲೂ ಪೂಮಾ ಸಿಂಬಲ್ ಇದೆ. ಪೂಮಾ ಪುಟ್ಸ್ವಾಮಿ ಅವ್ರ ಅಮ್ಮ ಅಂತ. ಪುಟ್ಸ್ವಾಮಿ ನಮ್ಮ ತಂದೆ. ಪೂಮಾ ಸ್ಲಿಪ್ಪರೇ ಕೊಡಿಸಿದ್ದು ನನಗೆ ಅವಳು. ಅಂದರೆ ಕಮಲಮ್ಮ ಅವರ ನೆಟ್ವರ್ಕ್ ಅಂತ. ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಗುರು. ಅಪ್ಪ ತಡ್ಕೊಳಕ್ಕಾಗಲ್ಲ ಆ್ಯಟಿಟ್ಯೂಡ್ನ. ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಅದಕ್ಕೆ ಹೇಳಿದ್ದು. ಆ್ಯಟಿಟ್ಯೂಡ್ ಫಾರ್ಮುಲಾ ಇದೆಯಲ್ಲ, ಡ್ಯಾಮ್ ಡೇಂಜರಸ್ ಇದು. ಎಷ್ಟರ ಮಟ್ಟಿಗೆ ಮಾನಸಿಕ ಅಲ್ಲಿ ಯೂರಿನ್ ಪಾಸ್ ಮಾಡಿದ್ದ ಅನ್ಸೋಳ ಮಗ ಅವನು. ಯಾವ ಮಟ್ಟಿಗೆ ಆ್ಯಟಿಟ್ಯೂಡ್ ಫಾರ್ಮುಲಾ ಇರುತ್ತೆ ಅಂದರೆ ತಡ್ಕೊಳಕ್ಕಾಗದೆ ಜನ ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ. ಆ ರೇಂಜ್ಗೆ ಆ್ಯಟಿಟ್ಯೂಡ್ ಇರುತ್ತೆ. ಏನೂ ಇಲ್ಲ ಗುರು ಆ್ಯಟಿಟ್ಯೂಡ್ ಅಂದರೆ. ಸಕ್ಕ ಸಿಂಪಲ್ಲು. ನಾವೇನು ಮಾಡ್ತೀವಿ ಅನ್ನೋದನ್ನು ಮಾಡಿ ತೋರಿಸ್ತಾರೆ ಅಷ್ಟೇ. ಡೈರೆಕ್ಟಾಗಿ ಹೊಡೆಯೋದಿಲ್ಲ, ನೀನು ಹೊಡಿತೀವಿ ಅಂತ ಬೇರೆಯವ್ರಿಗೆ ಹೊಡೆದು ತೋರಿಸ್ತಾರೆ ಅಷ್ಟೇ. ಅದು ಯಾವ ಮಟ್ಟಕ್ಕಿರುತ್ತೆ ಅಂದರೆ ತಡ್ಕೊಳಕ್ಕಾಗದೆ ಎದ್ರುಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ಮಟ್ಟಕ್ಕೆ ಇರುತ್ತದು ಆ್ಯಟಿಟ್ಯೂಡ್.
ಆ್ಯಟಿಟ್ಯೂಡ್ ಬಗ್ಗೆ ಈಗ ಆಲ್ರೆಡಿ ಎಷ್ಟೊಂದು ಸಲ ಹೇಳಿದ್ದೀನಿ. ಆ್ಯಟಿಟ್ಯೂಡ್ ಅಂದರೆ ಏನು ಅಂತಲೂ ಹೇಳಿದ್ದೀನಿ. ಅದು ಯಾರು ಕ್ರಿಯೇಟ್ ಮಾಡ್ತಾರೆ ಅಂದರೆ ನಂಬರ್ 8 ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋರು, ಮತ್ತು AT ಇಂದ ಸ್ಟಾರ್ಟ್ ಆಗುತ್ತೆ. ATEE ಅಂತ ಕನ್ಸಿಡರ್ ಮಾಡ್ಕೋಬೇಕು. ಎ ಅಂದರೆ ಪ್ರೈಮ್ ಯೆಲ್ಲೋ ಕಿಂಗ್, ಅಥವಾ ಮುಂಚೆ ಮಾಫಿಯಾ ಮ್ಯಾಥಮೆಟಿಕ್ಸ್ ಪ್ರಕಾರ ಹೇಳೋದಾದರೆ ನಂಬರ್ 1 ಯೆಲ್ಲೋ ಕಿಂಗ್ ಆರ್ ಕ್ವೀನ್, ಅಥವಾ ನಂಬರ್ 1 ಪ್ರೈಮ್ ಕಿಂಗ್ ಆರ್ ಕ್ವೀನ್ ಪೊಸಿಷನ್ ಹೋಲ್ಡರ್ಗಳು. ನಂಬರ್ 8 ಆಗಸ್ಟ್ ಹುಟ್ಟಿರೋಂಥ ಅದು ನೈಟ್ ಕಿಂಗ್ ಆರ್ ಕ್ವೀನ್ ಪೊಸಿಷನ್ ಹೋಲ್ಡರ್ಗಳು ಇಬ್ಬರು ಸೇರ್ಕೊಂಡು ಮಾಡ್ತಾರೆ ಅಂತ. ನನ್ನ ವಿಷಯದಲ್ಲಿ ಇಬ್ಬರು ಸೇರ್ಕೊಂಡಿರೋದು ಯಾರು ಅಂದರೆ ಶ್ರುತಾ ಬಾಳ್ಯಾಳ್ ನಂಬರ್ 1 ಪೊಸಿಷನಿಂದ, ಮ್ಯಾಕ್ಸ್ ಮಂಜುಳಾ ನಂಬರ್ 8 ಪೊಸಿಷನಿಂದ ಸೇರಿಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಫಾಲೋ ಯುವರ್ ಡ್ರೀಮ್ ಬೈಕಲ್ಲಿ ಹೋಗ್ತಾ ಇರೋದು. ಫಾಲೋ ಯುವರ್ ಡ್ರೀಮ್ ಅಂದರೆ ನಿನ್ನ ಡ್ರೀಮ್ ಫಾಲೋ ಮಾಡು, ನಾವು ಅದನ್ನು ನಿಲ್ಲಿಸ್ತೀವಿ ಅಂತ. ಆದರೆ ನೀನು ಏನು ಬೇಕೋ ಅದನ್ನು ಮಾಡು, ನಾವು ನಿಲ್ಲಿಸ್ತೀವಿ ಅಂತ. ಲೂನಾರ್ಸ್. ಇನ್ನೊಂದೇನು ಗೊತ್ತಾ, ಲೂನಾರ್ಸ್ ಏನಕ್ಕೆ ತೋರಿಸ್ತಾ ಇರೋದು ಗೊತ್ತಾ, ಸ್ಲಿಪ್ಪರ್ ಅದು. ನೆನ್ನೆ ಹುಡುಗ ಯಾರೊಬ್ಬ ಶ್ರೀವತ್ಸ ಅಂತ ಸ್ಲಿಪ್ಪರ್ ಕೊಡ್ಸೋದ್ನಲ್ಲ, ಅವನು ಲೂನಾರ್ ಸ್ಲಿಪ್ಪರ್ ಕೊಡಿ ಇವನಿಗೆ ಅಂತ ಹೇಳ್ದ. ಅವನು ಮುಸ್ಲಿಮ್ ಒಬ್ಬ ಕಟ್ಕೊಳ್ಳೋದಲ್ಲಿ ಕೊಟ್ಟನಲ್ಲ ಅವನು, ಇದು ಲೂನಾರ್ಸೇ ಸರ್ ಅಂದ್ಬಿಟ್ಟು ಕೊಟ್ಟ. ನನಗೆ ಈ ಕಂಪ್ನಿ ಲೂನಾರ್ಸ್ ಕಂಪ್ನಿಯಿಂದ ಯಾವುದೋ ಗೊತ್ತಿಲ್ಲ, ಪಾಝೋ ಅಂತ ಏನೋ ಇದೆ, ಲೂನಾರ್ಸ್ದು ಸಿಸ್ಟರ್ ಕಂಪ್ನಿನ ಏನೋ ಐಡಿಯಾ ಹೋಟೆಲ್. ಲೂನಾರ್ಸ್ ಅನ್ನೋ ಒಂದೇ ಒಂದು ಪದನೂ ಇಲ್ಲ. ಅವ್ನು ಶ್ರೀವಾಸ ಕರ್ಕೊಂಡು ಕೊಡಿ ಅಂತ ಕೇಳಿದ್ದು ಲೂನಾರ್ಸು, ಇವ್ನು ಕೊಟ್ಟಿದ್ದು ಯಾವುದೋ ಪಾಝೋ ಅನ್ನೋ ಕಂಪ್ನಿದು. ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಎಗೇನ್ ಹೋಂಡಾ ಆ್ಯಕ್ಟಿವಾ ಶ್ರುತಾ ಬಳ್ಳಾಳ್ ಹತ್ರ ಇದಿತ್ತಲ್ಲ ಕಾರ್ ಕಲರು, ಅದು ಬ್ಲೂ. ಅವ್ರು ಮಾತಾಡೋದು ಕೇಳಿಸ್ತಾ ಇದೆಯಾ? ನಂಬರ್ 1 ತೋರಿಸ್ತಾ ಇದ್ದಾನೆ. ಓಲಾ, ಅದು ಕೂಡ ರಾಯಲ್ ಬ್ಲೂ. ಅದೇ ಶ್ರುತಾ ಬಳ್ಳಾಳ್ ಕಾರ್ ಕಲರ್ ಬ್ಲೂ ಕಲರ್. ಅದು ಅಲ್ಲೂ ಒಂದು ಹೋಂಡಾ ಆ್ಯಕ್ಟಿವಾ ಹೋಯಿತು. ನಿಲ್ಲಿಸೋದೇ ಇಲ್ಲ ಇದು. ಅಯ್ಯೋ, ನಿಲ್ಲಿಸೋದೇ ಇಲ್ಲ ಇದು. ಬೇಕಂತ ಜನಗಳು ಮುತ್ಕೊಂಡು ಮರಿತಾರೆ ಸುತ್ತಮುತ್ತ. ಆ್ಯಟಿಟ್ಯೂಡ್ ಫಾರ್ಮುಲಾ ಇದ್ದೇ ಆ್ಯಟಿಟ್ಯೂಡ್ ಫಾರ್ಮುಲಾ. ಡ್ಯಾಮ್ ಡೇಂಜರಸ್ ಇದು. ಇದಕ್ಕೆ ತರ್ಕೊಂಡು ನನ್ನ ಮಗ ಯಾರೂ ಉಳಿದೇ ಇಲ್ಲ ಇವತ್ತುವರೆಗೆ ನನಗೆ ಗೊತ್ತಿರೋ ಪ್ರಕಾರ. ಎಕ್ಸಾಂಪಲ್ಸೇ ಇಲ್ಲ ಯಾವುದೂ. ಒಂದು ಉಚ್ಚ ವೆಂಕಟ್ ಥರ ಆಗೋಯ್ತಾರೆ, ತದ್ವಾ ಕಿರಿಕ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಹುಚ್ಚರೇ ಆಗೋಯ್ತಾರೆ, ಅಥವಾ ತಡ್ಕೊಳಕ್ಕಾಗದೆ DK ರವಿ ಥರ ಸೂಸೈಡ್ ಮಾಡ್ಕೊಬಿಡ್ತಾರೆ. ಎರಡೇ ಪಾಸಿಬಿಲಿಟೀಸ್ ಆ್ಯಟಿಟ್ಯೂಡ್ ಫಾರ್ಮುಲಾದಲ್ಲಿ ಸಿಗಾಕೊಂಡವ್ರದ್ದು. ಎರಡೇ ಪಾಸಿಬಿಲಿಟೀಸ್. ಒಂದು ಉಚ್ಚ ವೆಂಕಟ್ ಥರ ಹುಚ್ಚರಾಗೋಗ್ತಾರೆ, ಅಥವಾ ಇದ್ರ ಥರ ಅದು DK ರವಿ ಥರ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಎರಡೇ ಪಾಸಿಬಿಲಿಟೀಸ್ ಇರೋದ್ರಿಂದ ಈಚೆ ಬಂದು ಬಡ್ಡಿ ಮಕ್ಕಳು ಯಾರೂ ನನಗೆ ಎಕ್ಸಾಂಪಲೇ ಕಂಡಿಲ್ಲ ನನಗೆ. ಇದು ಏನೂ ಕಡಿಮೆ ಇಲ್ಲ. ಈ ಗಾಡಿ ಮುಂದೆಲ್ಲ ಮುತ್ತು ಅಂತ ಏನೋ ಬರೆದಿದ್ದಾರೆ, ಕಿಸ್ ಮುತ್ತು. ಪೊಲೀಸ್ ವ್ಯಾನ್ ಹೇಳಿಲ್ವಾ, ಪೊಲೀಸ್ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ ಅಂತ. ಪೊಲೀಸ್ ವ್ಯಾನ್, ಇಲ್ಲೂ ಒಂದು ಪೊಲೀಸ್ ವ್ಯಾನ್ ಆಯಿತು. ವೈಟ್ ಕಲರ್ ಜೀಪ್ ಹೋಗ್ತಿದ್ದಲ್ಲ, ಅದು ಪೊಲೀಸ್ ವ್ಯಾನ್. ಅದು ಅಷ್ಟೊತ್ತಿದ್ದವರು ನಾನು ಮಾಡಿದ್ದು ಒಂದೇ ಒಂದು ಕೆಲಸ, ವರ್ಲ್ಡವ್ರ ಅಂಗಡೀಲಿ ಟೀ ಕುಡಿದೆ ಬಂದೆ ಅಷ್ಟೇ. ಯಾವ ರೇಂಜಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋ ಸುತ್ತಮುತ್ತ ಅಂದರೆ ಅಯ್ಯಪ್ಪ, ಸುಮ್ಮನೆ ಕೂರಕ್ಕೆ ಬಿಡ್ತಾಯಿಲ್ಲ. ಯಾವ ದಿಕ್ಕುಗಾರು ಹೋಗು, ಆ ದಿಕ್ಕುಗಾರು ಹೋಗು, ಈ ದಿಕ್ಕುಗಾರು ಹೋಗು, 8 ದಶ ದಿಕ್ಕುಗಳಲ್ಲಿ ಯಾವ ದಿಕ್ಕುಗಾರು ಹೋಗು, ಏನಾದರೂ ಮಾಡು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ. ಯಾರು ನಾಟಕ ಮಾಡಿ ತೋರಿಸೋದು ಅಷ್ಟೇ. ವೆರಿ ಬೆಸ್ಟ್ ಎಕ್ಸಾಂಪಲ್ ಆ್ಯಟಿಟ್ಯೂಡ್ ಫಾರ್ಮುಲಾಗೆ ಇದು. ವೆರಿ ಬೆಸ್ಟ್ ಎಕ್ಸಾಂಪಲ್. ವರ್ಣವ್ರ ಅಂಗಡಿಯಲ್ಲಿ ಟೀ ಕುಡಿದೆ ಮುಂದಕ್ಕೆ ಬಂದೆ, ಅಲ್ಲಿಂದ ಪಾರ್ಕಿಗೆ ಬಂದೆ ಅಷ್ಟೇ. ಈ ಡಿಸ್ಟೆನ್ಸಲ್ಲಿ 7 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ. ಅಂದರೆ ಇಲ್ಲಿಂದ ಹೋಗಿ ಬರೋಷ್ಟು 7 ಕಿಲೋಮೀಟ್ರ್ ಆಯಿತು. ಅದರಲ್ಲಿ 3 ಕಿಲೋಮೀಟರ್ಸ್ ಬಿಟ್ಟಾಕಿ 3 ಕಿಲೋಮೀಟರ್ಸ್ ಅಂತ ಲೆಕ್ಕಕ್ಕೆ ಇಟ್ಕೊಳ್ಳಿ. ವರ್ಣವ್ರ ಅಂಗಡಿಯಿಂದ ಇಲ್ಲಿಗೆ 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರೋಷ್ಟೊಳಗೆ ನನ್ನ ಸುತ್ತ ಏನೇನೆಲ್ಲ ನಡೀತು, ಅದು ಸಿಟಿ ಕಾರ್ಪೊರೇಷನ್ ವೆಹಿಕಲ್ ನೋಡಿ ಹೋಗ್ತಾ ಇರೋದು. ಏನೇನೆಲ್ಲ ನಡೀತು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಅದೆಲ್ಲ ಆ್ಯಟಿಟ್ಯೂಡ್ ಫಾರ್ಮುಲಾ. OSs ಟೇಕ್ ಓನ್ಲಿ ಮೆಮೊರೀಸ್, ಲೀವ್ ಓನ್ಲಿ ಏನೋ ಬರೆದಿದ್ದಾನೆ, ಫುಟ್ ಪ್ರಿಂಟ್ಸ್ ಅಂತ ಏನೋ ಬರೆದಿದ್ದಾರೆ ಶಿವ. OSs ಅಂತ ಯಾಕೆ ತೋರಿಸ್ತಾ ಅಂದರೆ ನಾನು ನನಗೆ ವೆಹಿಕಲ್ಗೆ OSs ಅಂತ ಹೆಸರಿಡೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಯಾನಿಟಿ ವ್ಯಾನ್, 2 ವ್ಯಾನಿಟಿ ವ್ಯಾನ್ ಮಾಡಿಸೋದು ಅಂದ್ಕೊಂಡಿದ್ದೆ. ದೊಡ್ಡದು ಪೂರ್ತಿ ಪ್ರಪಂಚನೇ ಸುತ್ತಬೇಕು ಅಂದ್ಕೊಂಡಿದ್ದೀನಿ ಅದರಲ್ಲಿ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಮಹೇಂದ್ರ ಗಾಡಿಗಳು ದಾರಿಗೆ ಆಲ್ರೆಡಿ ಎಷ್ಟೊಂದು ಸರಿ ತೋರಿಸ್ತಾ ಇದನ್ನು. ಎಷ್ಟೊಂದು ಅಂದರೆ ಸುಮಾರು ಒಂದು 15-20 ಮಹೇಂದ್ರ ಥಾರ್ ನೋಡಿ ತೋರಿಸಿದ್ದೀನಿ. ಆರ್ಗೇಟಿಂದ, ಸ್ಪೆಷಲಿ ಆರ್ಗೇಟಿಂದ ಇಲ್ಲಿವರೆಗೆ ಎಷ್ಟು ಕಿಲೋಮೀಟ್ರ್ ಆಯ್ತಪ್ಪ? 1 ಕಿಲೋಮೀಟ್ರ್ ಇರಬೇಕು ಅಲ್ಲಿಂದ ಇಲ್ಲಿವರೆಗೆ ಮ್ಯಾಕ್ಸಿಮಮ್. 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಕಡಿಮೆ ಅಂದರೆ 10ರಿಂದ 15 ಇದು ತೋರಿಸಿದ್ದೀನಿ. ಯಾವ್ದು ಹೇಳೋದು, ಮಹೇಂದ್ರ ಥಾರ್ 5 ಡೋರ್ 3 ಡೋರ್ 2 ತೋರಿಸಿದ್ದೀನಿ.
ಮತ್ತು ರಾಯಲ್ ಬ್ಲೂ ಬುಲೆಟ್ ಗಾಡಿಗಳು ಇವನು ಅವನ ಹೆಸರೇನು ರಾಜಶೇಖರಂದು. ಎಷ್ಟೊಂದು ವೆಹಿಕಲ್ಗಳು ಬರೀ ಇದೆ ಬೇರೆ ಏನು ಬಂದಿಲ್ಲ. ನಾನು ಒಂದಷ್ಟು ಜನದ್ದು ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್, ಸಿಟಿ ಕಾರ್ಪೊರೇಷನ್, ಇವ್ರುಗಳೇ ಮ್ಯಾಕ್ಸ್ ಮಂಜುಳಾ, ಶ್ರುತಾ ಬಳ್ಳಾಳ್, ಇಂಥದ್ದೇ ಜನಗಳದ್ದು ಬರ್ತಾ ಇರೋದು ಬರೀ ಇದಿದೆ ಗೊತ್ತಾ. ಇದನ್ನು ಕಿವಿಗೆ ಹಾಕ್ಕೊತೀನಿ, ಕಿವಿಗೆ ಹಾಕ್ಕೊಂಡು ಸುಮ್ಮನೆ ಕೂತ್ಕೊತೀನಿ. ಇಲ್ಲಿ ಮುಂದೆ ಯಾರೂ ಇಲ್ಲ, ಸುತ್ತಮುತ್ತ ಸೌಂಡ್ ಇದೆ, ಸೌಂಡ್ ಕೇಳಿಸ್ತಾ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಆ ಕಿವಿಗೆ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ಅಲ್ಲೊಬ್ಬ ನಾಟಕ ನಡೀತಾನೆ ಇದೆ, ಒಂದು ಅದೇನೋ ಯೂರಿನ್ ಮಾಡ್ತಾಯಿದ್ದೆ ನಾವು ಅಂತ ತೋರಿಸೋದಲ್ಲ ಒಂದು. ಅಲ್ಲೊಬ್ಬ ಕಾಲು ಪ್ಯಾಷನ್ ಪ್ಲೆಷರ್, ಹೀರೋ ಪ್ಲೆಷರ್ ಸ್ಕೂಟರ್ ಕಾಲು ಹೇಳ್ಕೊಂಡು ಹೋಗೋದು, ಚರಂಡ ಟೇಟ ತಿನ್ನೋದು. ಸೊ ಅದೆಲ್ಲ ಇರಲಿ. ನಾನೀಗ ಅದೆಲ್ಲ ಬಿಟ್ಬಿಟ್ಟು ಆ ಕಡೆ ತಿರುಗು ನೋಡೋಲ್ಲ, ಏನು ಕವರು ಮಾಡಲ್ಲ. ನಾನು ಸುತ್ತಮುತ್ತ ನಾಟಕ ನಡೀತಾ ಇರಲಿಲ್ಲ, ಪಡೆದು ಸ್ಟ್ರೈಟ್ ಏನೂ ಇಲ್ಲ, ಓಕೆನಾ. ಕಿವಿಗೆ ಇಯರ್ಬಡ್ಸ್ ಹಾಕ್ಕೊಂಡು ಸುಮ್ಮನೆ ಕೂತ್ಕೊತೀನಿ. ಈ ಮುಂದೆ ಏನೆಲ್ಲ ಬರುತ್ತೋ ನೋಡೋಲ್ಲ. ಆ್ಯಟಿಟ್ಯೂಡ್ ಯಾವ ಮಟ್ಟಿಗೆ ಕವರ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಟೋ ಸೌಂಡು, ಆರೆಂಜ್ ಸೌಂಡು ನಾನು ಕಿವಿಗೆ ಹಾಕೋ ಕೂತ್ಕೊಂಡ. ಆ್ಯಕ್ಚುಲಿ ಇಲ್ಲಿ ಮುಂದೆ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ನಿರಾಶ್ರಿತ ಪರಿಹಾರ ಕೇಂದ್ರದ ಮುಸ್ಲಿಮ್ ಇದ್ದಾರಲ್ಲ, ಅವ್ನು ವಾಕಿಂಗ್ ಮಾಡ್ತಾಯಿದ್ದಾನೆ. ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇವ್ರು ಯಾರೋ ಕಡ್ಕೊಳ ರಮೇಶ್ ಇದನ್ನೆಲ್ಲ ಅವ್ನ ಬಲ್ಲಂಗೊಚ್ಚಿಗಳು ವಾಕಿಂಗ್ ಮಾಡ್ತಾಯಿದ್ದ. ಆ್ಯಕ್ಚುಲಿ ಇಲ್ಲಿ ಮುಂದೆ ಪಾಸಾದ ಅವನೊಬ್ಬ ಆ್ಯಕ್ಚುಲಿ ಕ್ಯಾಮ್ರಾ ತಲೆ ಶೂಟದ. ಇಲ್ಲಿ ನಾನು ಸೈಲೆಂಟಾಗಿ ಕೂತ್ಕೊತೀನಿ, ಕಿವಿಗೆ ಇಯರ್ಬಡ್ಸ್ ಹಾಕೊಂಡು ಕೂತ್ಕೊಂಡಲ್ಲ. ಅದಾದಮೇಲೆ ಆದ ಬದಲಾವಣೆಗಳಿದು ಅಂದರೆ ಹಿಂದೆ ಹಾರನ್ ಮಾಡ್ತಾ ಇರೋ ವೆಹಿಕಲ್ಗಳು ಜಾಸ್ತಿ ಅಪ್ಪೆ ಗಾಡಿಗಳು, ಡೀಸೆಲ್ ಗಾಡಿಗಳಿದೆಯಲ್ಲ, ದಡಬಡ ಸೌಂಡ್ ಮಾಡುತ್ತಲ್ಲ, ಆ ಗಾಡಿಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾವೆ. ಮತ್ತು ಹಾರನ್ ಮಾಡೋದು ಕೊಯ್ ಅಂತ ಸಿಕ್ಕಾಪಟ್ಟೆ ಹಾರನ್ ಮಾಡ್ತಾಯಿದ್ದಾರೆ. ಮತ್ತು ಮುಂದೆ ಓಡಾಡೋರ ಸಂಖ್ಯೆ ಜಾಸ್ತಿ ಆಯಿತು. ಸ್ಕೂಟರ್ಲಾಗೂ ಮಾತಾಡ್ಕೊಂಡು ಹೋಗ್ತಾ ಇರೋದು. ಹಾರನ್ ಸೌಂಡ್ ಕೇಳಿಸ್ತಾ ಇದೆ ಕ್ಯಾಮ್ರಾಗೆ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಕಿವಿಗೆ ಇಯರ್ಬಡ್ಸ್ ಹಾಕೊಂಡಿದ್ದೀನಿ, ನನಗೆ ಕೇಳಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕೇಳಿಸ್ತಾ ಇರುತ್ತಾ. ಹಾರನ್ ಸೌಂಡ್ ಕೇಳಿಸ್ಕೊಳ್ಳಿ ಸಾಕು, ಬರೀ ಹಾರನ್ ಸೌಂಡ್ಗಳು ಎಷ್ಟೊಂದು ಕೇಳಿಸ್ತಾರೆ. ಪೋಲೋ ಗಾಡಿ ನಾನು ತೋರಿಸಿದ್ನಲ್ಲ ಆಲ್ರೆಡಿ, ರಾಂಗ್ ವೇನಲ್ಲಿ ಬರ್ತಾ ಇರೋದು ಅವರು. ಫೋಟೋ ಶೂಟ್ ಮಾಡೋ ಕಡೆ ಪೋಲೋ ಗಾಡಿ ತೋರಿಸಿದ್ನಲ್ಲ, ಅವಾಗ ಅಲ್ಲೇ ಅವರು ರಾಂಗ್ ವೇನಲ್ಲಿ ಬಂದಿದ್ದು. ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ರಾಂಗ್ ವೇನಲ್ಲಿ ಬಂದಿದ್ದು. ಸುರೇಶ್ ಗಾಡಿ ಅದು ಹೋಗ್ತದಲ್ಲ, ಪ್ರೈವೇಟ್ ಬಸ್ ಅದು, ಸುರೇಶ್ ಅಂತ ಐತೆ ಗಾಡಿ ಮೇಲೆ. ಇಲ್ಲಿ ಇನ್ನೊಂದು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಇಲ್ಲಿ ರಾಂಗ್ ವೇನಲ್ಲಿ ಓಡಿಲ್ಲ, ವಿತೌಟ್ ಹೆಲ್ಮೆಟ್ ರೂಲ್ಸ್ ಬ್ರೇಕ್ ಮಾಡ್ತಿರೋ ವೆಹಿಕಲ್ಗಳು ಎಲ್ಲ ಆಲ್ಮೋಸ್ಟ್ ಹೋಗ್ತಿರೋ ಎಲ್ಲ ವೆಹಿಕಲ್ಗಳು ರೂಲ್ಸ್ ಬ್ರೇಕ್ ಮಾಡ್ತಿದ್ದಾವೆ. ಇಲ್ಲಿ ರಾಂಗ್ ವೇನಲ್ಲಿ ಹೋಗೋದು, ವಿತೌಟ್ ಹೆಲ್ಮೆಟ್ ಹೋಗೋದು, ಮತ್ತು ರೊಮ್ಯಾನ್ಸ್ ಮಾಡ್ಕೊಂಡು ಓಡಾಡೋದು ವೆಹಿಕಲ್ ಮೇಲೆ, ಈ ಥರದ್ದೆಲ್ಲ ನಡೀತಾ ಇದೆ. ಉತ್ತರಮ್ ಕೇರಳ ಗಾಡಿ ಅದು, ಉತ್ತರಮ್ KL 6 ಉತ್ತರಮ್ ಗಾಡಿ. ಏನಕ್ಕೆ ಅಂದರೆ ಉಮಾಪತಿ ರಾಮಯ್ಯ ಹೋಗ್ತಾ ಇದೆ ಗಾಡಿ. ಉತ್ತರಮ್ ಹಾಲಿಡೇಸ್, ಉಮಾಪತಿ ರಾಮಯ್ಯ ಅದದು. ಕಿಂಗ್ ಬೇರೆ ಹಿಂದ್ಗಡೆ, ಕಿಂಗ್ದು ಫೋಟೋ ಬೇರೆ ಇದೆ. ಹೇಳಿಲ್ವಾ ಹೆವಿ ನೆನ್ಪಡ್ದೆ, ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಹಿಂದೆ ಸುತ್ತಮುತ್ತ ನಡೀತಾನೆ ಇದೆ ಆ್ಯಟಿಟ್ಯೂಡ್ ಫಾರ್ಮುಲಾ. ನಾನು ಏನು ನೋಡಿದೆ ಫುಲ್ ಸ್ಟ್ರೈಟಾಗಿ ಕಿವಿಗೆ ಇಯರ್ಫೋನ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಹಾಗಿದ್ರೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತು ಹಾರನ್ ಸೌಂಡು ಹೆವಿ ಹಾರನ್ ಸೌಂಡ್ ಇತ್ತು. ಈಗ ಕಡಿಮೆ ಆಗಿದೆ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಹೆವಿ ಹಾರನ್ ಸೌಂಡ್ ಇತ್ತು. ಪೊಲೀಸ್ ಅಗೇನ್ ಕಮಿಷನರ್ ಆಫೀಸ್ ಹತ್ರ ಓಡಾಡೋ ಸಹಜ, ಬಟ್ ಅಸಹಜ ಅದ ಇದು. ಯಾಕೆ ಅಂದರೆ ಸುತ್ತಮುತ್ತ ಅಷ್ಟೊಂದು ಜನ ತೋರಿಸಿದ್ದೀನಿ ಪೊಲೀಸ್. ಇಲ್ಲಿ ಒಂದು ಪೊಲೀಸ್ ವ್ಯಾನು, ರಾಯಲ್ ಬ್ಲೂ. ಅದು ಆ್ಯಕ್ಚುಲಿ ಗೋಡೌನ್. ಇಲ್ಲಿ ಮುಂದ್ಗಡೆ ಡ್ರಾಮಾ ಶುರು ಆಯಿತು. ಆ್ಯಕ್ಚುಲಿ ಇವರು ನನಗೋಸ್ಕರ ಸ್ಟಾರ್ಟ್ ಮಾಡಿಲ್ಲ, ಇವರು ಆಬ್ವಿಯಸ್ಲಿ ಬರ್ತಾರೆ, ಇಲ್ಲೇ ಕೆಲಸ ಮಾಡೋರು ಇವರು. ಇದಕ್ಕೋಸ್ಕರ ಇಲ್ಲಿ ಯಾರನ್ನೂ ತೋರಿಸಿರಲಿಲ್ಲ, ಎಷ್ಟೊತ್ತವರೆಗೆ ಬಂದಿಲ್ಲ. ಈಗ ಅವರೇ ಬಂದು ಅವರೇ ನಾಟಕ ಸ್ಟಾರ್ಟ್ ಮಾಡ್ಕೊತಾರೆ. ಅಫಿಷಿಯಲ್ ನಾಟಕ ಇದು.
ಹೇಗಿದ್ರು ಬರ್ತಾರಲ್ಲ ಅವರು ಕೆಲಸಕ್ಕೆ, ಅದಕ್ಕೋಸ್ಕರ ಈ ಜಾಗದಲ್ಲಿ ಯಾರನ್ನೂ ಬಳಸಿರಲಿಲ್ಲ, ಈಗ ಅವ್ರನ್ನೇ ಬಳಸ್ತಾರೆ. ಅವರು ಮುಂದೆ ನಿಂತ್ಕೊಂಡು ಬಟ್ಟೆ ಬದಲಾಯಿಸೋದು ಅದು ಇದೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲ ಸ್ಟೈಲ್ ಅವರ ಲೇಡಿ ಹೋಗ್ತಿದ್ದಾಳ, ಅವಳ ಕೈಯಲ್ಲಿ ಸ್ಟೈಲ್ ಅಂತ ಇದೆ. ಎಸ್, ಮತ್ತು ಸ್ಟೈಲ್ ಕ್ಯಾಮ್ರಾದಲ್ಲಿ ಕವರ್ ಆಗಿರೋಲ್ಲ. ಅಲ್ಟ್ರಾ ವೈಲೆಟ್ ಗಾಡಿ ಆ್ಯಕ್ಚುಲಿ ನನ್ನ ಫೇವ್ರೇಟ್, ಅದಕ್ಕೆ ನನ್ನ ಮುಂದೆ ಓಡಿಸ್ತಾ ಇರೋದು. ಮುಂಚೆ ಮತ್ತು ಮುಂದೆ ಡೇಟ್ ಅಲ್ತಿಮಲ್ಲಿ ಹೋಗಿದ್ದು, ಮುಂಚೆ ಮತ್ತು ಮುಂದೆ ಓಎಸಿಸ್ ಕೂಡ ಅಲ್ಲಿ ಹೋಗ್ತಾ ಇದ್ದಿಲ್ಲ. ಜುಪಿಟರ್, ರಾಯಲ್ ಬ್ಲೂ ಜುಪಿಟರ್, ರಾಜೇಶ್ ಗಾಡಿ. ಇದೇ ಆ್ಯಟಿಟ್ಯೂಡ್ ಫಾರ್ಮುಲಾ, ಡ್ಯಾಮ್ ಡೇಂಜರಸ್ ಗಾಡಿ. ಈ ಡೇಂಜರಸ್ ಫಾರ್ಮುಲಾ ಇದು ತಡ್ಕೊಳಕ್ಕಾಗಲ್ಲ. ಜನ ಸೂಸೈಡ್ ಮಾಡ್ಕೊತಾರೆ, ಅಷ್ಟು ಡ್ಯಾಮ್ ಡೇಂಜರಸ್ ಇದೆ. ಹೇಳಿಲ್ಲ ಮುಂದೆ ನಾಟಕ ಶುರು ಮಾಡ್ಕೊಳ್ತಾರೆ ಅಂತ. ಬಟ್ಟೆ ಬದಲಾಯಿಸೋ ನಾಟಕ ಯಾವುದೂ ಇಲ್ಲ, ಹೊಟ್ಟೆ ತೋರಿಸೋ ನಾಟಕ ಶುರು ಆಯಿತು. ಫುಲ್ ಟೈಟಾಗಿರೋ ಬಟ್ಟೆ ಹಾಕ್ಕೊಂಡು ಹೊಟ್ಟೆ ತೋರಿಸ್ತಾ ಇದ್ದ ಅವನು. ಏಕೆಂದರೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದಕ್ಕೆ ಅವ್ನು ಹೊಟ್ಟೆ ತೋರಿಸ್ಕೊಂಡು ಆಡ್ತಿರೋದು. ರೂಲ್ಸ್ ಬ್ರೇಕ್ ಮಾಡೋ ಜನಗಳು ವಿತೌಟ್ ಹೆಲ್ಮೆಟ್ ಹೋಗ್ತಾ ಇದ್ದಾಳೆ. ಇವನು ರೂಲ್ಸ್ ಬ್ರೇಕ್ ಮಾಡೋ, ಇವನು ಹೊಟ್ಟೆ ತೋರಿಸ್ತಾ ಇದ್ದಾರೆ. ಮೇ ಬಿ ಪ್ರೆಗ್ನೆನ್ಸಿ ಬಗ್ಗೆ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಪ್ರೆಗ್ನೆನ್ಸಿ ಅಂದರೆ ಶ್ವೇತಾ ಬಳ್ಳಾಳ್ದು ಜೊತೆ ಐಶ್ವರ್ಯ ಜೊತೆ ಬಗ್ಗೆ ಹೇಳ್ಕೊಳ್ತಾ ಇರೋದು. ಕರೆಕ್ಟಲ್ಲಿ ಉಮಾಪತಿ ರಾಮಯ್ಯ ಅದೇನೋ ಗಾಡಿ ಹೋಯ್ತಲ್ವಾ, ಸೊ ಉಮಾಪತಿ ಅವಳನ್ನ ಪ್ರೆಗ್ನೆಂಟ್ ಮಾಡ್ಬಿಡ್ತಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲಿ ಹೋಗ್ತಾ ಇದ್ದಾರೆ ಅವನ ಡಿಯೋ, ಬ್ಲೂ ಕಲರ್ ಡಿಯೋ. ಅವನು ನನ್ನ ಮೇಲೆ ಹಲ್ಲೆ ಮಾಡಿದ್ನಲ್ಲ, ಅವನು ಮಗನ ಕುಣಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಕೆಲಸ ಬರ್ತದಲ್ಲ, ಅದು ಹೊಟ್ಟೆ ತೋರಿಸ್ಕೊಂಡು ಹೋಗಿದ್ದು. ಫುಲ್ ಟೈಟ್ ಬಟ್ಟೆ ಹಾಕ್ಕೊಂಡು ಹೊಟ್ಟೆ ಊದಿಸ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಅದ್ರ ಮೇಲೆ ಹಲ್ಲೆ ಮಾಡಿದ್ನಲ್ಲ, ಅವನು ನನ್ನ ಹೊಟ್ಟೆ ಮೇಲೆ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದ, ಎದೆ ಮೇಲೆ ಕೂತ್ಕೊಳ್ಳೋಕೆ ಟ್ರೈ ಮಾಡಿದ್ದ. ಆದರೆ ನನ್ನ ತಳ್ಳಿ ಕೆಳಗೆ ಬಿಡಿಸ್ಬಿಟ್ಟು ಮೇಲೆ ಕೂತ್ಕೊಂಡ್ಬಿಟ್ಟಿದ್ದ. ಅತ್ತೆ ಕೈ ಫುಲ್ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದ, ಕಾಲು ಬ್ಲಾಕ್ ಮಾಡಿ ಮೇಲೆ ಅದು ಕೂತ್ಕೊಂಡೇ ಬಿಟ್ಟಿದ್ದ. ಆವಾಗ ಸಡನ್ನಾಗಿ ತಲೆಯಲ್ಲಿ ಡಿಚ್ಚಿ ಹೊಡೆದೆ, ಅವ್ನ ಮುಖಕ್ಕೆ ಡಿಚ್ಚಿ ಹೊಡೆದು ಮೂಗಲೆಲ್ಲ ರಕ್ತ ಬಂದ್ಬಿಡ್ತು, ಕಿವಿಲೂ ಎಲ್ಲ ರಕ್ತ ಬಂದಿತ್ತು ಬಹುಶಃ ಅಂದ್ಕೊಳ್ತೀನಿ. ಮುಖದ ಮೇಲೆಲ್ಲ ರಕ್ತ ಆಯಿತು ಒಟ್ಟಲ್ಲಿ. ನಾನು ಅವಾಗ ನನಗೆ ಕಾನ್ಷಿಯಸ್ ಇರಲಿಲ್ಲ, ನನ್ನ ಮೇಲೆ ನನಗೆ ಕಾನ್ಷಿಯಸ್ ಇರಲಿಲ್ಲ. ದೇವಸ್ಥಾನದಲ್ಲಿ ಊಟದಲ್ಲಿ ಏನೋ ಹಾಕ್ಕೊಟ್ಬಿಟ್ಟಿದ್ರು, ಚಾಮುಂಡಿ ಬೆಟ್ಟದಲ್ಲಿ ಊಟ ಮಾಡ್ಕೊಬಂದಿದ್ದೆ. ಸೊ ಅಲ್ಲಿ ಊಟದಲ್ಲಿ ಏನೋ ಹಾಕ್ಕೊಟ್ಟಿದ್ರು. ಹೆವಿ ಟಯರ್ಡ್ ಆಗ್ತಿತ್ತು. ನಾನೇ ನಡ್ಕೊಂಡು ಓಡಾಡೋಕ್ಕೂ ಶಕ್ತಿ ಇರಲಿಲ್ಲ, ತೂರಾಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಅಷ್ಟೊಂದು ಟಯರ್ಡ್ ಆಗ್ತಾಯಿತ್ತು ನನಗೆ. ಕಣ್ಣು ಸರಿಯಾಗಿ ಕಾಣ್ತಿರ್ಲಿಲ್ಲ ನನಗೆ, ಉಸಿರಾಟನೂ ಉಸಿರಾಡೋಕ್ಕೂ ಆಗ್ತಿರಲಿಲ್ಲ, ಉಸಿರು ಕಟ್ತಾಯಿತ್ತು ನನಗೆ ಸಿಕ್ಕಾಬಿಟ್ಟೆ. ಕಣ್ಣು ಬ್ಲಿಂಕ್ ಕುಡಿತಾಯಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಅಟ್ಯಾಕ್ ಮಾಡಿದ್ರು ಬಡ್ಡಿ ಮಕ್ಕಳವರು. ಅವಾಗ ಆ್ಯಕ್ಚುಲಿ ಅಲ್ಲಿ ಹೊಡೆದವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಇವನೊಬ್ಬ ಚೆನ್ನಾಗಿ ಜ್ಞಾಪಕ ಇದೆ, ಯಾಕಂದರೆ ಅವ್ನು ಪದೇ ನೋಡ್ತಾರೆ ಇದನ್ನೆಲ್ಲ. ಹೀಗಾಗಿ ಅವನೊಬ್ಬ ಜ್ಞಾಪಕ ಇದೆ ನನಗಷ್ಟೇ. ಜೊತೆಗೆ ಕಿರಿಕ್ ಸ್ಟಾರ್ಟ್ ಮಾಡಿದವನು ಅವನೇ, ಅದಕ್ಕೋಸ್ಕರ ಚೆನ್ನಾಗಿ ಜ್ಞಾಪಕ ಇದ್ದಾನೆ. ವರ್ಕ್ ಮ್ಯಾಟ್. ಆ್ಯಸ್ ಐ ಅಬ್ಸರ್ವ್ಡ್, ಈ ರೋಡಲ್ಲಿ ವೆಹಿಕಲ್ ಓಡಾಡೋದು ತೀರಾ ಕಡಿಮೆ ಕೊಳ್ತೀನಪ್ಪ. ಅದರಲ್ಲಿ KSRTC ಬಸ್ಗಳು ಇದನ್ನು ಇವಾಗ ಓಡಾಡ್ತಿದ್ದಾವೆ. ಡ್ರಾಮಾಗಳು ನಡೀತಾನೆ ಐತೆ ಒಟ್ಟಲ್ಲಿ. ರಾಂಗ್ ವೇ ಸೈಕಲ್ಲು ಎಲ್ಲ ನಡೀತಾನೆ ಇದೆ ಡ್ರಾಮಾಗಳು. ಆನ್ ಸ್ಟಾಪ್ ಡ್ರಾಮಾ ನಡೀತಾ ಇದೆ. ಪೊಲೀಸ್ ಪಾಕಶಾಲಾ, ಅದು ಪ್ರಕಾಶಾಲಾ ಸಾರಿ. ಇನ್ನೊಬ್ಬ ಪೊಲೀಸ್ ಪ್ಲಾಟಿನ ದುಡ್ಡೇ ಇಟ್ಕೊಂಡಿದ್ದಾರೆ. ಪೊಲೀಸ್ಗಳು ಹೋಗ್ತಾನೆ ಇದ್ದಾರೆ, ಒಂದೇ ಸಮಯ ಸೀರಿಯಸ್ಸಾಗಿ ಪೊಲೀಸ್ ಹೋಗ್ತಾ ಇದ್ದಾರೆ. ಹೋಂಡಾ ಡಿಯೋ ಗೋಡೌನ್ ಫಾರ್ಮಲ್ಲಿ ಹೋಗ್ತಾ ಇರೋದು. ಅವನ್ನೆಲ್ಲ ಸಾಮಾನು ತೋರಿಸ್ಕೊಂಡು ಅವ್ನು ಮತ್ತೆ ಗೊತ್ತಾಯ್ತಾನೆ ನೋಡಿ, ನನ್ನ ಹಲ್ಲೆ ಮಾಡಿದ್ನಲ್ಲ. ಝೂಮ್ ಮಾಡ್ತಿಲ್ಲಿ ಸಿಗ್ತಾನೆ ಇಲ್ಲಿ. ಇದೇ ಗಾಡಿ ಹೋಂಡಾ ಡಿಯೋ ಹೋಗ್ತಾ ಇದ್ದಲ್ಲ ಇದು. ಓಡಾಡೋದಷ್ಟೇ. ಆ್ಯಕ್ಚುಲಿ ಅದು ಮುಂಚೆ ಇಲ್ಲಿ ಪಾರ್ಕಲ್ಲಿ ವರ್ಕೌಟ್ ಮಾಡ್ತಿದ್ದೆ ಮೊದಲು ಬಂದಾಗ. ಚಾಮುಂಡಿ ಬೆಟ್ಟಕ್ಕೆ ಡೈಲಿ ಊಟಕ್ಕೆ ಹೋಗ್ತಿದ್ದೆಲ್ಲ, ಅಲ್ಲಿ ಊಟ ಸಿಗ್ತಾಯಿತ್ತು. ಸೊ ಅವಾಗ ವರ್ಕೌಟ್ ಮಾಡ್ತಿದ್ದೆ.
ಆವಾಗ ವರ್ಕೌಟ್ ಮಾಡ್ತಿದ್ದಾಗ ಆಡ್ಕೊಳ್ತಾ ಇದ್ದ ನೋಡಿಕೊಂಡು ಅವಾಗಲೇ ಇಲ್ಲೇ ಓಡಾಡ್ತಿದ್ದೀವಿ ಫಸ್ಟ್. ಆಮೇಲೆ ಪಾರ್ಕ್ ಒಳಗೆ ಎಂಟ್ರಿ ಕೊಟ್ಟಿದ್ದು. ಪಾರ್ಕ್ ಒಳಗೆ 2-3 ದಿವಸ ಬಂದ ಅಷ್ಟೇ. ಆವಾಗಲೂ ಒಳಗೆ ಜಗಳ ಮಾಡ್ಕೊಂಡೇ ಹೋಗಿದ್ದು. ಒಳಗೆ ಬಂದ ಜಗಳ ಮಾಡ್ಕೊಂಡ ಹೋದ. ಅದಾದ ನಂತರ ಬನ್ನೂರು ರೋಡಲ್ಲಿ ಸಿಕ್ಕಿ ಗಲಾಟೆ ಮಾಡಿದ್ದು. ಅಲ್ಲಿಬ್ಬರು ಪಾರ್ಕ್ ಒಳಗೆ ಬರ್ತಾ ಇದ್ದಲ್ಲ ಮಹಾಶಯರು, ಇವರು ಇದ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಅದಾದ ಮೇಲೆ ವಿಶ್ವಮಾನವ ಜೋಡಿ ರಸ್ತೆ ಮೇಲೆ ಅವರ ಬಾಲಗೋಚಿಗಳವರು. ಹಂಟರ್, ಅದಕ್ಕೆ ಗಾಡಿ ಹೋಯ್ತು, ರಾಯಲ್ ಎನ್ಫೀಲ್ಡ್ ಹಂಟರ್ ಹೋಯ್ತು. ಇಲ್ಲಿ ಬರುತ್ತೆ ಗಾಡಿ ಹೋಗ್ತದೆ. ಝೂಮ್ ಔಟ್ ಬೇರೆ ಮಾಡಿಬಿಟ್ಟಿದೆ, ಝೂಮ್ ಇನ್ ಬೇರೆ ಮಾಡಿದೆ, ಕಂಡಿಲ್ಲ. ಅಲ್ಲಿ ಕಾಲೇಜ್ ಹುಡುಗರು ಕೂತ್ಕೊಂಡಿದ್ದಾರೆ, ಅವರು ಸೇಮ್ ಅದೇ ಕ್ಯಾಟಗರಿ, ಅದೇ ಬಾಲಗೋಚಿಗಳು. ಪಾದಗಳು ತೋರಿಸೋದು, ಉಗಿಯೋದು, ಅದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅವರು ಕೂಡ. ಅದು ಮೊಬೈಲಲ್ಲಿ ಕವರ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ, ಔಟ್ ಆಫ್ ಫೋಕಸ್ ಆಗುತ್ತೆ. ಪಾದಗಳು ತೋರಿಸ್ತಾ ಇರೋದು, ಆ ಬಡ್ಡೆಗಳು ಸುಮ್ಮನೆ ಮುಚ್ಕೊಂಡು ಹೋಗಲ್ಲ, ಪಾದಗಳು ತೊಡೆಗಳು ತೋರಿಸ್ಕೊಂಡು ಹೋಗ್ತಾ ಇರೋದು, ಇದೆಲ್ಲ ಆರ್ಗನೈಸ್ಡ್. ಇದೆಲ್ಲ ನನಗೋಸ್ಕರ ಮಾಡೋದಲ್ಲ, ಟ್ರೈನ್ಡ್. ಅವರೆಲ್ಲ ಅದೇ ಕೆಲಸ, ಟ್ರೈನ್ಡ್. ಆ್ಯಟಿಟ್ಯೂಡ್ ಫಾರ್ಮುಲಾ ನನಗೋಸ್ಕರ ಮಾಡಿಲ್ಲ, ಆ್ಯಟಿಟ್ಯೂಡ್ ಫಾರ್ಮುಲಾ ನಾನು ಒಬ್ಬನ ಮೇಲೆ ಇಂಪ್ಲಿಮೆಂಟ್ ಮಾಡಲ್ಲ. ಅದೇ ರೀತಿ ಇವುಗಳು ಅಷ್ಟೇ, ನಾನು ಒಬ್ಬನ ಸುತ್ತ ಈ ಥರ ಕೆಲಸ ಮಾಡೋದಿಲ್ಲ, ನಾನು ಒಬ್ಬನಿಗೋಸ್ಕರ ಕೆಲಸ ಮಾಡೋದಿಲ್ಲ. ಇವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ 24/7 ಅದೇ ಕೆಲಸ, 24/7 ಅದೇ ಕೆಲಸ. ಅವ್ರಿಗೆ ಕೋಡ್ ಕೊಟ್ಬಿಡ್ತಾರೆ, ಯಾವ ಜಾಗದಲ್ಲಿ ಯಾವ ವ್ಯಕ್ತಿನ ಟಾರ್ಗೆಟ್ ಮಾಡಬೇಕು ಅಂತ, ಏನು ಕೆಲಸ ಮಾಡಬೇಕು ಅಂತ ಮುಂಚೆನೇ ಹೇಳ್ಕೊಟ್ಟಿರ್ತಾರೆ. ಸೊ ಆ ಕೆಲಸನ ಅವರು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಸ್ಪಾಟ್ ಮತ್ತು ಪರ್ಸನ್, ಟಾರ್ಗೆಟೆಡ್ ಪರ್ಸನ್ ಮತ್ತು ಸ್ಪಾಟ್ ಹೇಳಿಬಿಟ್ರೆ ಸಾಕು, ಹೋಗಿ ಚಕ್ ಅಂತ ಅವರು ಟ್ರೈನ್ ಆಗಿರೋ ಕೆಲಸ ಹೋಗಿ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಹಿಂಗೆ ಸ್ಕೂಟ್ರಲ್ಲಿ ತೊಡೆ ತೋರಿಸ್ಕೊಂಡು ಹೋಗೋದು, ಅಂಡರ್ವೇರ್ ತೋರಿಸ್ಕೊಂಡು ಹೋಗೋದು ಅವ್ನ ಕೆಲಸ ಅಷ್ಟೇ. ಅವನಿಗೆ ಸ್ಪಾಟ್ ಮತ್ತು ಪರ್ಸನ್, ಟಾರ್ಗೆಟೆಡ್ ಪರ್ಸನ್ ಮತ್ತು ಸ್ಪಾಟ್ ಹೇಳ್ಬಿಟ್ರೆ ಚಕ್ ಅಂತ, ಆ ಸ್ಪಾಟ್ ಆ ಟೈಮಿಂಗ್ ಹೇಳ್ಬಿಟ್ರೆ ಅಲ್ಲಿಗೆ ಹೋಗಿ ಸುಮ್ಮನೆ ಅವನ ಚಡ್ಡಿ ಪಂಚ ಅಗಲ ಮಾಡಿಕೊಂಡು ಅವ್ನ ಅಂಡರ್ವೇರ್ ತೋರಿಸ್ಕೊಂಡು ಸಾಮಾನು ಸೈಜೆಲ್ಲ ತೋರಿಸ್ಕೊಂಡು ಹೋಗೋದು, ಆ ಥರ ಕೆಲಸಗಳು. ಅದೇ ಬರೀ ಬೆಳಗ್ಗೆ ಸಾಯಂಕಾಲ 24/7 ಅದೇ ಕೆಲಸ. ಸ್ಪಾಟ್ ಪರ್ಸನ್ ಟೈಮಿಂಗ್ ಹೇಳಿಬಿಟ್ರೆ ಹೋಗಿ ಚಕ್ ಅಂತ ಅವ್ನ ಮುಂದೆ ಅವ್ನ ಕೆಲಸ ಮಾಡಿ ಮುಗಿಸ್ಬಿಟ್ಟು ಹೋಗ್ತಾನೆ ಅಷ್ಟೇ. ಆ್ಯಕ್ಚುಲಿ ಒಂದು ಪಿಂಕ್ ಕಲರ್ ಬಟ್ಟೆ ಹಾಕೊಂಡು ಹುಡುಗಿ ಓಡಾಡ್ತಿದ್ದಾಳಲ್ಲ, ಝೂಮ್ ಮಾಡಿ ಕವರ್ ಮಾಡೋಕ್ಕೆ ಹೋಗಲ್ಲ. ಅವಳು ಆ್ಯಕ್ಚುಲಿ ಮಾಸ್ಕ್ ಹಾಕ್ಕೊಂಡಿದ್ದಾಳೆ. ಅವಳು ಏನು ಮಾಡ್ತಿರೋದು ಅಂದರೆ ಬ್ಯಾಗ್ನ ತಗೊಂಡಿದ್ದಾಳೆ. ಅವಳ ಬಟ್ಟೆ ಟಾಪ್ ಇದೆಯಲ್ಲ, ಅದು ಬ್ಯಾಗಿಗೆ ಸಿಗಾಕೊಂಡಿದೆ. ಹಿಂದುಗಡೆ ಅವಳದು ತಿಗ ಅಂತಾರಲ್ಲ, ಅದೆಲ್ಲ ಕಾಣ್ತಾ ಇದೆ. ಆ ಥರ ಓಡಾಡ್ತಿರೋದು. ಆ್ಯಕ್ಚುಲಿ ಏನಕ್ಕೆ ಹಂಗೆ ಮಾಡ್ತಿರೋದು, ತಿಗಾಕೋಪ್ ತೋರಿಸ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅವಳು ಮಾಸ್ಕ್ ಹಾಕ್ಕೊಂಡಿರೋದ್ರಿಂದ ಅವಳು ಉದ್ದೇಶಪೂರ್ವಕವಾಗಿ ತೋರಿಸ್ತಾ ಇದ್ದಾಳೆ ಅನ್ನೋ ಥರ ಅರ್ಥ ಇದು. ಆ್ಯಕ್ಚುಲಿ ನಾನು ಝೂಮ್ ಮಾಡೋದಕ್ಕೆ ಹೋಗೋದಿಲ್ಲ. ಹೌದು, ಅಲ್ಲಿ ಹುಡುಗಿ ಹಿಂದ್ಗಡೆ ಕಾಣಿಸ್ಕೊಳ್ತಾ ಇದ್ದಾರಲ್ಲ, ಹೌದು. ಪಾರ್ಕ್ ಒಳಗೆ ಅಲ್ಲಿ ದೇವಸ್ಥಾನದೊಳಗೆ ಕಾಯ್ಕೊಂಡು ವೆಯ್ಟ್ ಮಾಡ್ತಾಯಿದ್ದ. ಸೊ ಅದು ಅಲ್ಲಿ ದೇವಸ್ಥಾನದೊಳಗೆ ಹೋಗಲಿಲ್ಲ. ಸೊ ಅವನೇ ಪಾರ್ಕ್ ಒಳಗೆ ಬರ್ತಾ ಇದ್ದಾನೆ. ಅವನು ದೇವಸ್ಥಾನದಲ್ಲಿ ತುಂಬ ಅಲ್ಲಿ ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಳ್ತಿದ್ನಲ್ಲ ಅವನು, ಅದು ಹುಡುಗಿ. ಗೊತ್ತಿಲ್ಲ, ಆ್ಯಕ್ಚುಲಿ ಶೇಡ್ ಹೊಡಿತಾ ಇದೆ, ಎಲ್ಲಿದೆ ಗೊತ್ತಿಲ್ಲ. ಅಲ್ಲಿ ಹೋಗ್ತಾ ಇದ್ದಾನೆ ಅವನು. ಯಾವ ದೇವಸ್ಥಾನದೊಳಗೆ ಹೋಗಲಿಲ್ಲ. ಸೊ ಅವನೇ ಪಾರ್ಕ್ ಒಳಗೆ ಬಂದ.